ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಹೇಳ್ಕೊಟ್ಟಿದ್ದ ಪಾಠ ಸರಿಯಾಗಿ ಅರ್ಥ ಆಗಿದೆಯಾ ಇಲ್ವೋ ಅಂತ ತಿಳ್ಕೊಳ್ಳೋಕ್ಕೆ ಕೆಲವು ಸರಿ ಸರ್ಪ್ರೈಸ್ ಟೆಸ್ಟ್ ಕೊಡ್ತಾರೆ. ಗುರುವಾರ ಬೆಳಗ್ಗೆ ಸ್ಪೇನಿನ ಮಯೋರ್ಕಾನಲ್ಲಿ ಎದ್ದ ನಿಕೋ ಹುಲ್ಕೆನ್ಬರ್ಗ್ಗೆ ಈ ವೀಕೆಂಡಿನ ಬ್ರಿಟಿಷ್ ಗ್ರ್ಯಾಂಡ್ ಪ್ರಿ ಒಂದು ರೀತಿ ಸರ್ಪ್ರೈಸ್ ಟೆಸ್ಟ್ ಆಗಿತ್ತು. ಸೊ ಈ ಸರ್ಪ್ರೈಸ್ ಟೆಸ್ಟ್ನಲ್ಲಿ ನಿಕೋ ಹುಲ್ಕೆನ್ಬರ್ಗ್ ಹೇಗೆ ಪರ್ಫಾರ್ಮ್ ಮಾಡಿದ್ರು? ನೀವು ಕೇಳ್ತಾ ಇದ್ದೀರಾ ಮಿಂಚಿನ ಆಟ. ಇದು ಕನ್ನಡದ ಏಕೈಕ ಫಾರ್ಮುಲಾ 1 ಪಾಡ್ಕಾಸ್ಟ್. ಫಾರ್ಮುಲಾ 1 ತವರು, ಎಷ್ಟೋ ಟೀಮ್ಗಳ ಹೆಡ್ ಕ್ವಾರ್ಟರ್ಸ್ ಇರೋ ಬ್ರಿಟನ್ನಿನ ಗ್ರ್ಯಾಂಡ್ ಪ್ರಿ ಈ ವಾರ ನಡೀತು ಸಿಲ್ವರ್ ಸ್ಟೋನ್ನಲ್ಲಿ. ನೀವೇ ನೋಡ್ತಿರೋ ಹಾಗೆ ವಾರದಿಂದ ವಾರಕ್ಕೆ ನಮ್ಮ ತಂಡ ಬೆಳೀತಾ ಹೋಗ್ತಿದೆ. ಸೊ ಈ ವಾರ 4ನೇ ವ್ಯಕ್ತಿ ಸೇರ್ಕೊಂಡಿದ್ದಾರೆ ನಮ್ಮ ತಂಡಕ್ಕೆ. ತುಂಬಾ ಅಪರೂಪವಾದ ಹೆಸರಿರೋ ಕಣಾದ ಮೇಟಿ ಕುರ್ಕೆ ನಮ್ಮ ಶೋಗೆ ಸ್ವಾಗತ. ನಮಸ್ಕಾರ ಸುಹಾಸ್. ಇವರು ವೃತ್ತಿಪರ ಇಂಜಿನಿಯರ್ ಆಗಿದ್ದಾರೆ. ಫಾರ್ಮುಲಾ 1 ವಿಶೇಷವಾದ ಆಸಕ್ತಿ ಇಟ್ಕೊಂಡಿದ್ದಾರೆ. ಎಂದಿನಂತೆ ವರುಣ್ ಜೊತೆಗಿದ್ದಾರೆ. ವರುಣ್, ಸ್ವಾಗತ. ನಮಸ್ಕಾರ ಸುಹಾಸ್. ಕಾರಣಾಂತರಗಳಿಂದ ಈ ಎಪಿಸೋಡ್ನಲ್ಲಿ ಸಂತೋಷ್ ಸೇರ್ಕೊಳಕ್ಕಾಗಲಿಲ್ಲ. ಅವರು ಹೋಪ್ಫುಲಿ ಮುಂದಿನ ವಾರ ಸೇರ್ಕೋತಾರೆ ಅಂತ ಅನ್ಕೊಂತೀವಿ. ಬ್ರಿಟಿಷ್ ಗ್ರ್ಯಾಂಡ್ ಪ್ರಿ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ತುಂಬಾ ವಿಷಯಗಳಿದೆ. ಬಹುಶಃ ಈ ರೇಸ್ನಲ್ಲಿ ನಾವು ಏನಾದ್ರು ಒಂದು ಎಕ್ಸೈಟ್ಮೆಂಟ್ ಅಥವಾ ರೋಚಕತೆ ಹುಡುಕ್ತಿದ್ರೆ ಅದು ತುಂಬಾ ಹೊತ್ತು ಕಾದಾದ್ಮೇಲೆ ಒಂದ್ರ ಹಿಂದೆ ಒಂದು ಬಂತು ಅಂತ ಅನ್ಸುತ್ತೆ ಪ್ರೇಕ್ಷಕರಿಗೆ. ಸೊ ಇದ್ರ ಬಗ್ಗೆ ಎಲ್ಲ ನಾವು ಈ ಎಪಿಸೋಡ್ನಲ್ಲಿ ಚರ್ಚೆ ಮಾಡ್ತೀವಿ. ರೇಸ್ ವೀಕೆಂಡ್ ಶುರು ಆಗ್ತಿದ್ದಂಗೆ ಒಂದು ತುಂಬಾ ದೊಡ್ಡ ಸುದ್ದಿ ಬಂತು. ಅದೇನಂತ ಹೇಳಿದ್ರೆ ರೇಸಿಂಗ್ ಪಾಯಿಂಟಿನ ಸರ್ಜಿಯೋ ಪೆರೇಸ್ ಅವರು ದುರದೃಷ್ಟದಿಂದ ಕೋವಿಡ್ ಪಾಸಿಟಿವ್ ರಿಸಲ್ಟ್ ಬಂತು ಅವರಿಗೆ. ಇದು ಒಂಥರ ಆಘಾತಕಾರಿ ಸುದ್ದಿ ಆಗಿತ್ತು. ಸೊ ಈ ರೇಸ್ ವೀಕೆಂಡು ಪೆರೇಸ್ ಓಡ್ಸಕ್ ಆಗಲ್ಲ ಅಂತ ಹೇಳಿದ್ರೆ ಅವ್ರದ್ದು ಇಮಿಡಿಯೇಟ್ ಆಗಿ ಸೆಲ್ಫ್ ಕ್ವಾರಂಟೈನ್ ಮಾಡ್ಬೇಕಾಗಿ ಬಂತು. ಸೊ ಅವ್ರ ಜಾಗದಲ್ಲಿ ಬೇರೆ ಯಾರು ಓಡಿಸ್ತಾರೆ ಅಂತ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು. ಅವ್ರ ಜಾಗಕ್ಕೆ ಅವ್ರ ರೀಪ್ಲೇಸ್ಮೆಂಟ್ ಆಗಿ ಹುಡುಕಿದ್ದು ಹೋದ ವರ್ಷ ರೆನೋನಲ್ಲಿ ಇದ್ದು ಈ ವರ್ಷ ಯಾವುದೇ ಟೀಮ್ನಲ್ಲಿ ಭಾಗವಹಿಸದೇ ಇರುವಂತ ನಿಕೋ ಹುಲ್ಕೆನ್ಬರ್ಗ್ ಅವರು. ಅವ್ರನ್ನ ಕರೆಸಲಾಯಿತು ಜರ್ಮನಿಯಿಂದ. ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ. ಪೆರೆಸ್ ಬದಲು ಬೇರೆ ಯಾರನ್ನಾರು ಕರ್ಸ್ಬೋದಿತ್ತು, ಮರ್ಸಿಡೀಸ್ ರಿಸರ್ವ್ ಡ್ರೈವರ್ಸ್ನ ಕರ್ಸ್ಬೋದು ಅಂತ ಅನ್ಕೊಂಡಿದ್ರು. ಮರ್ಸಿಡೀಸ್ ರಿಸರ್ವ್ ಡ್ರೈವರ್ ಅಂದ್ರೆ ಸ್ಟಾಫೆಲ್ ವ್ಯಾಂಡೂರ್ನ್ ಇದ್ರು ಅಥವಾ ಎಸ್ಟಬಾನ್ ಗ್ಯುಟಿಯರೆಸ್ ಇದ್ರು. ಸೊ ಅವ್ರೆಲ್ಲಾರನ್ನೂ ಬಿಟ್ಬಿಟ್ಟು ಹುಲ್ಕೆನ್ಬರ್ಗ್ನ ಕರೆಯೋದಕ್ಕೆ ಪ್ರಮುಖವಾದ ಕಾರಣ ಏನು ಅಂತ ಹೇಳಿದ್ರೆ ಸ್ಟಾಫೆಲ್ ವ್ಯಾಂಡೂರ್ನವ್ರಿಗೆ ಬೇರೆ ಕಮಿಟ್ಮೆಂಟ್ಸ್ ಇತ್ತು. ಅವರು ಫಾರ್ಮುಲಾ ನಲ್ಲಿ ಭಾಗವಹಿಸಬೇಕಾಗಿತ್ತು ಈ ವೀಕೆಂಡು. ಸೊ ಅದನ್ನ ಬಿಟ್ಟು ಬರೋದು ಅವ್ರಿಗೆ ಕಷ್ಟವಾಗ್ತಿತ್ತು. ಆಮೇಲೆ ನಿಕೋ ಹುಲ್ಕೆನ್ಬರ್ಗ್ ಅವರು ಈ ರೇಸಿಂಗ್ ಪಾಯಿಂಟ್ ತಂಡ ಮುಂಚೆ ಫೋರ್ಸ್ ಇಂಡಿಯಾ ಆಗಿದ್ದಾಗ ಆ ಟೀಮ್ನಲ್ಲಿರೋರೆಲ್ಲ ಪರಿಚಯ ಇತ್ತು. ಸೊ ಹೊಂದ್ಕೊಳ್ಳೋದಕ್ಕೆ ಅವ್ರಿಗೆ ಸುಲಭ ಆಗ್ಬೋದು ಅಂತ ಹೇಳ್ಬಿಟ್ಟು ಅವರನ್ನ ಕರೆಸಿ ಅವರಿಗೆ ಫಾರ್ಮುಲಾ 1 ರೇಸ್ನಲ್ಲಿ ಭಾಗವಹಿಸಕ್ ಬೇಕಾಗಿರೋ ಒಂದು ಸೂಪರ್ ಲೈಸೆನ್ಸ್ ಅದನ್ನ ಒದಗಿಸಿ ಅವ್ರಿಗೆ ರಾತ್ರೋರಾತ್ರಿ ಇದಿಷ್ಟು ಆಯ್ತು. ಅವರಿಗೆ ಒಂದು ಊಹೆ ಇರಲಿಲ್ಲ ಅನ್ಸುತ್ತೆ ಈ ವೀಕೆಂಡ್ ನಾನು ಬ್ರಿಟಿಷ್ ಗ್ರ್ಯಾಂಡ್ ಪ್ರಿನಲ್ಲಿ ಭಾಗವಹಿಸ್ತೀನಿ ಅಂತ. ಇದ್ರ ಬಗ್ಗೆ ಕಣಾದ ಅವ್ರಿಗೆ ಒಂದಿಷ್ಟು ಡೀಟೇಲ್ಸ್ ಗೊತ್ತಿದೆ. ಸೊ ಅವ್ರ ಬಾಯಿನಲ್ಲಿ ಕೇಳೋಣ ಅದು ಹೇಗೆ ಇದು ಸಾಧ್ಯವಾಯ್ತು ಅಂತ. ಈಗಾಗಲೇ ಸುಹಾಸ್ ಅವ್ರು ಹೇಳಿರೋ ಹಾಗೆ ನಿಮ್ಗೆ ಗೊತ್ತೇ ಇದೆ, ಪೆರೇಸ್ ಅವರು ಅವ್ರ ತಾಯಿಗೆ ಅಪಘಾತ ಆಗಿರುತ್ತೆ, ಅದನ್ನ ನೋಡಕ್ಕೆ ಮೆಕ್ಸಿಕೋಗೆ ಹೋಗಿರ್ತಾರೆ. ಹಾಗೆ ನಾವು ಬಬಲ್ ಬಗ್ಗೆ ಮುಂಚೆನೆ ನಮ್ಮ ಎಪಿಸೋಡ್ಗಳಲ್ಲಿ ಹೇಳಿದ್ವಿ. ಅವ್ರು ಆ ಬಬಲ್ ಬಿಟ್ಟು ಹೋದಾಗ ಏನೇನು ಕೇರ್ ತಗೋಬೇಕು ಎಲ್ಲ ತಗೊಂಡು ಹೋಗಿದ್ರು. ಏನೋ ದುರಾದೃಷ್ಟ ಬರುವಾಗ ಅವ್ರಿಗೆ ಕೋವಿಡ್ ಬಂದು ಸೆಲ್ಫ್ ಐಸೋಲೇಟ್ ಆಗಬೇಕಾದ ಕಾರಣದಿಂದಾಗಿ ಹೊಸ ಡ್ರೈವರ್ನ ರೇಸಿಂಗ್ ಪಾಯಿಂಟ್ ಅವರು ಹುಡುಕ್ಲೇಬೇಕಾಗಿತ್ತು. ಈಗಾಗಲೇ ಸುಹಾಸ್ ಅವ್ರು ಹೇಳ್ದಂಗೆ ಸುಮಾರು ಜನ ಡ್ರೈವರ್ಗಳದ್ದು ಹೆಸರುಗಳು ಬಂತು, ಆದರೆ ಸೂಪರ್ ಲೈಸೆನ್ಸ್ಗೆ ಬೇಕಾಗಿರೋ ಪಾಯಿಂಟ್ಸ್ ಇರಲಿಲ್ಲ. ಹಾಗೆ ಹುಲ್ಕೆನ್ಬರ್ಗ್ ಅವರು ಮೊದಲೇ ರೇಸಿಂಗ್ ಪಾಯಿಂಟ್ ತಂಡದಲ್ಲಿ ಆಡಿರೋದ್ರಿಂದ ಒಂದು ಅಡ್ವಾಂಟೇಜ್ ಅಂತ ಅನ್ನಿಸ್ತು. ಆದ್ರೂ ಇನ್ನೊಬ್ರು ಇರಲಿ ಅಂದ್ಬಿಟ್ಟು ಎಸ್ಟಬಾನ್ ಗ್ಯುಟಿಯರೆಸ್ ಅವ್ರಿಗೂ ತಿಳಿಸಿದ್ರು. ಹುಲ್ಕೆನ್ಬರ್ಗ್ ಅವರ ಎಕ್ಸ್ಪೀರಿಯನ್ಸ್ ಅಂತ ಏನು ಹೇಳ್ತಾರೆ ಅದು ಸ್ವಲ್ಪ ಅಡ್ವಾಂಟೇಜ್ ಆಯಿತು ಅನ್ಸುತ್ತೆ. ಅದಲ್ಲದೆ ಹುಲ್ಕೆನ್ಬರ್ಗ್ ಅವ್ರಿಗೆ ಒಂಥರ ಇದು ವಿಶೇಷವಾದ ಅನುಭವ. ಯಾಕೆಂದ್ರೆ ಅವರು ಮಯೋರ್ಕಾದಲ್ಲಿ ಆರಾಮಾಗಿ ಟ್ರಿಪ್ ಮಾಡ್ತಾ ಇರ್ತಾರೆ. ಶನಿವಾರ ಇಲ್ಲಿ RTL ಅಂತ ಒಂದು ಜರ್ಮನ್ ಚಾನಲ್, ಅಲ್ಲಿ ಅವರು ಬಂದು ಪ್ರತಿ ವಾರ ಮಾತಾಡ್ತಿರ್ತಾರೆ, ರೇಸ್ ಈ ಥರ ಆಯಿತು, ಮುಂದೆ ಹೇಗಾಗಬೇಕು ಈ ಥರ ಅಂತ. ಅವರ ಆ ಮನಸ್ಥಿತಿಲಿ ಹೊರಟಿರ್ತಾರೆ ಅನ್ಸುತ್ತೆ ಮಯೋರ್ಕಾದಿಂದ. ನೋಡಿದ್ರೆ ಅವ್ರಿಗೆ ರೇಸಿಂಗ್ ಪಾಯಿಂಟಿಂದ ಕಾಲ್ ಬರುತ್ತೆ. RTL ಚಾನಲ್ನ ಹೋಸ್ಟ್ ಒಬ್ರು ಫ್ಲೋರಿಯನ್ ಕ್ಯೋನಿಗ್ ಅಂತ ಅವರೊಂದು ಟ್ವೀಟ್ ಮಾಡ್ತಾರೆ ಗುರುವಾರ, ನಿಕೋ ನಿನ್ನನ್ನು ನಾನು ನನ್ನ ಪಕ್ಕದಲ್ಲಿ ಎಕ್ಸ್ಪರ್ಟ್ ಆಗಿ ನೋಡೋಕ್ಕಿಂತ ರೇಸ್ ಟ್ರ್ಯಾಕಲ್ಲಿ ನೋಡೋಕ್ಕೆ ಇನ್ನೂ ಹೆಚ್ಚಾಗಿ ಇಷ್ಟಪಡ್ತೀನಿ ನಾನು ಅಂತ. ಸೊ ಅವಾಗಲೇ ನಮಗೆ ಒಂದು ಹಿಂಟ್ ಸಿಗತ್ತೆ, ಇಲ್ಲಿ ರೇಸಿಂಗ್ ಪಾಯಿಂಟಲ್ಲಿ
ಈ ವಾರ ನಿಕೋ ಅವ್ರಿಗೆ ಏನಾದ್ರು ಕೋವಿಡ್ ನೆಗೆಟಿವ್ ಅಂತ ಬಂತು ಅಂದ್ರೆ ಅವರೇ ಆ ಕಾರ್ ಓಡಿಸೋದು ಅಂತ. ಆದ್ರೂ ನೀವು ರೇಸಿಂಗ್ ಪಾಯಿಂಟ್ ಸೋಷಿಯಲ್ ಮೀಡಿಯಾಗಳನ್ನೆಲ್ಲ ಫಾಲೋ ಮಾಡ್ತಿದ್ರೆ ನಿಮ್ಗೊಂದು ಬರುತ್ತೆ. ಅವ್ರೊಂಥರ ಒಂದು ಕುತೂಹಲನ ತಗೊಂಡು ಹೋಗ್ತಾನೆ ಇರ್ತಾರೆ. ಸುಮಾರು ಜನ ಅವರು ಇವರು ನಾವು ಬರ್ತೀವಿ ಅನ್ನೋ ತರ ಒಂಥರ ಚೆನ್ನಾಗಿತ್ತು ಅದು, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಫಾಲೋ ಮಾಡಿದ್ರೆ. ಸೊ ಇದು ನಿಕೋ ಹ್ಯುಲ್ಕನ್ಬರ್ಗ್ ಅವರ ಒಂದು ರೋಚಕವಾದ ಕತೆ. ಅದನ್ನ ಫಾರ್ಮುಲಾ 1 ಚಾನೆಲ್ ನಲ್ಲೂ ಹಾಕಿದ್ರು. ಐ ಥಿಂಕ್ ಗುರುವಾರ ಏನೋ ಮಧ್ಯಾಹ್ನ ಅವ್ರಿಗೆ ಬಂದು ಅವರು ರಾತ್ರಿ ಎಲ್ಲ ಸೀಟ್ ಫಿಟ್ ಮಾಡೋದ್ರಲ್ಲಿ ನಿರತರಾಗಿ ಒಂಥರ ನಿದ್ದೆ ಎಲ್ಲ ಕೆಟ್ಟು ಬೆಳಗ್ಗೆ ಫ್ರೀ ಪ್ರಾಕ್ಟೀಸ್ ನಲ್ಲಿ ಭಾಗವಹಿಸಿದ್ರು ಅಂತ. ಸೊ ಎಷ್ಟೋ ಜನ ಅವರು ತುಂಬಾ ಆಸೆ ಇಟ್ಕೊಂಡಿದ್ರು. ನಿಕೋ ಹುಲ್ಕನ್ಬರ್ಗು ಅವರು ಇಷ್ಟು ವರ್ಷ ರೇಸ್ ಮಾಡಿದ್ರು ಒಂದು ಪೋಡಿಯಂ ಗೆದ್ದಿಲ್ಲ. ಈ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರಿಗೆ ಒಂದು ಅವಕಾಶ ಸಿಕ್ಕಿದಾಗ ಈ ರೇಸ್ ನಲ್ಲಾದ್ರೂ ಅವರು ಪೋಡಿಯಂ ಸಾಧಿಸಿ ಒಂದು ದೊಡ್ಡ ಕತೆ ಆಗ್ಬೋದು ಅದು ಅಂತ ಎಲ್ಲರೂ ಆಶಿಸ್ತಿದ್ರು. ಫ್ರೀ ಪ್ರಾಕ್ಟೀಸ್ ನಲ್ಲಿ ತುಂಬಾ ಟೀಮ್ಗಳು ತುಂಬಾ ಡ್ರೈವರ್ಸು ಒದ್ದಾಡಿದ್ರು. ಯಾಕಂದ್ರೆ ಸಿಲ್ವರ್ ಸ್ಟೋನು ನಾವು ಹಿಂದೆ ಡಿಸ್ಕಸ್ ಮಾಡ್ದಂಗೆ ತುಂಬಾ ಹೈ ಸ್ಪೀಡ್ ಟ್ರ್ಯಾಕ್. ಅಲ್ಲಿ ತುಂಬಾ ವೇಗವಾಗಿ ಗಾಳಿ ಆಡೋದ್ರಿಂದ ಸ್ವಲ್ಪ ಕೆಲವು ಟೆಕ್ನಿಕಲ್ ಇಶ್ಯೂಸ್ ಆಗತ್ತೆ ಕಾರ್ಗಳಿಗೆ, ಹಾಗೂ ಡ್ರೈವರ್ಸ್ಗೂ ಅಭ್ಯಾಸ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೋತಾರೆ. ಸೊ ಸುಮಾರು ಜನ ಎಲ್ಲ ಸ್ಪಿನ್ ಆಗ್ತಿದ್ರು. ಬಟ್ ಒಂದು ಅನ್ಫಾರ್ಚುನೇಟ್ ಆಗಿದ್ದೇನಂತ ಹೇಳಿದ್ರೆ ಫೆರಾರಿಯ ಸೆಬಾಸ್ಟಿಯನ್ ವೆಟೆಲ್ಗೆ ಪ್ರಾಕ್ಟೀಸ್ ನಲ್ಲಿ ಭಾಗವಹಿಸಕ್ಕೆ ಜಾಸ್ತಿ ಅವಕಾಶನೇ ಇರಲಿಲ್ಲ. ಎಸ್ಪೆಷಲಿ ಶುಕ್ರವಾರ ಫಸ್ಟ್ ಫ್ರೀ ಪ್ರಾಕ್ಟೀಸ್ ನಲ್ಲಿ ಅವರು ಇಂಟರ್ ಕೂಲರ್ ಇಶ್ಯೂ ಕಾರಣದಿಂದಾಗಿ ಭಾಗವಹಿಸಕ್ಕಾಗ್ಲಿಲ್ಲ. ಎರಡನೇ ಫ್ರೀ ಪ್ರಾಕ್ಟೀಸ್ ನಲ್ಲೂ ಬೇರೆ ಏನೋ ಬ್ರೇಕ್ ಪೆಡಲ್ ಏನೋ ಸಮಸ್ಯೆ ಇದ್ದಿದ್ರಿಂದ ಅವ್ರಿಗೆ ಜಾಸ್ತಿ ಫೀಲೇ ಸಿಗ್ಲಿಲ್ಲ ಟ್ರ್ಯಾಕ್ದು ಅಂತ ಹೇಳ್ಬೋದು. ಮತ್ತೆ ವಿಶೇಷವಾಗಿ ಈ ವೀಕೆಂಡ್ ಇನ್ನೊಂದು ಬೆಳವಣಿಗೆ ಅಂತ ಹೇಳಿದ್ರೆ ಅಲೆಕ್ಸ್ ಆಲ್ಬಾನ್ ಅವ್ರಿಗೆ ಅವ್ರದ್ದು ರೇಸ್ ಇಂಜಿನಿಯರ್ ನ ಪೊಸಿಷನ್ ಅಲ್ಲಿ ಒಂದು ಬದಲಾವಣೆ ಇರುತ್ತೆ. ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ಸೈಮನ್ ರೆನಿ ಅನ್ನೋರ್ನ ಕರೆಸಿರ್ತಾರೆ ಅವರು ಈ ರೇಸ್ಗೋಸ್ಕರ. ಅದೊಂದು ಬದಲಾವಣೆ ಮಾಡಿರ್ತಾರೆ. ಇದ್ರ ಉದ್ದೇಶ ಅಂದ್ರೆ ಇಷ್ಟೇ, ಆಲ್ಬಾನ್ ಅವರ ರೇಸ್ ರಿಸಲ್ಟ್ಸು ಹಾಗೂ ಅವ್ರದ್ದು ರೇಸಿನ ಅಪ್ರೋಚ್ ನ ಒಂಚೂರು ಬದಲಾಯಿಸ್ಬೇಕು. ಸೊ ಇನ್ನೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರ್ನ ಕರೆಸಿದ್ರೆ ಅದು ಸಹಾಯ ಆಗ್ಬೋದು ಅಂತ ಹೇಳ್ಬೇಕು ಕರೆಸಿರ್ತಾರೆ. ಶನಿವಾರ ಕ್ವಾಲಿಫೈಯಿಂಗ್ ನಲ್ಲಿ ನಾವು ಗಮನಿಸಿದ ಒಂದಿಷ್ಟು ಹೈಲೈಟ್ಸ್ ಅಂತ ಹೇಳಿದ್ರೆ, ಇತ್ತೀಚೆಗೆ ತುಂಬಾ ಒಳ್ಳೆ ಪ್ರದರ್ಶನ ತೋರಿಸ್ತಾ ಇರೋ ವಿಲಿಯಮ್ಸಿನ ಜಾರ್ಜ್ ರಸಲ್ ಅವರು ಸತತವಾಗಿ 3ನೇ ಬಾರಿಗೆ Q1 ಇಂದ ಹೊರಗೆ Q2ಗೆ ತಲುಪ್ತಾರೆ ಎಲಿಮಿನೇಟ್ ಆಗದೆ. ಕ್ವಾಲಿಫೈಯಿಂಗ್ ಸೆಷನ್ ನಲ್ಲಿ ಯೆಲ್ಲೋ ಫ್ಲಾಗ್ ಅನ್ನ ಉಲ್ಲಂಘಿಸಿದ್ರು ಅಂತ ಹೇಳ್ಬಿಟ್ಟು ಅವ್ರಿಗೆ ಆಮೇಲೆ 5 ಜಾಗದ ಪೆನಾಲ್ಟಿ ಹಾಕ್ತಾರೆ, 5 ಪ್ಲೇಸ್ ಪೆನಾಲ್ಟಿ ಹಾಕ್ತಾರೆ. ಆಮೇಲೆ ಫೆರಾರಿನವ್ರಿಗೆ ಅಷ್ಟು ಪೇಸ್ ಇರಲಿಲ್ಲ, ಎಸ್ಪೆಷಲಿ ಸೆಬಾಸ್ಟಿಯನ್ ವೆಟೆಲ್ಗೆ ಲೆಕ್ಲರ್ಕ್ಗಿದ್ದಷ್ಟು ಅಥವಾ ಬೇರೆ ಮಿಡ್ಫೀಲ್ಡ್ನವ್ರಿಗಿದ್ದಷ್ಟು ಪೇಸ್ ಇರಲಿಲ್ಲ. ಸೊ ಈ ಕಾರಣದಿಂದ ಫೆರಾರಿನವರು ಯಾವ ನಿರ್ಧಾರ ತಗೋತಾರೆ ಅಂದ್ರೆ, ಸೆಕೆಂಡ್ ಕ್ವಾಲಿಫೈಯಿಂಗ್ ಸೆಷನ್ ಅಲ್ಲಿ ವೆಟೆಲ್ ಸಾಫ್ಟ್ ಟೈರ್ ನಲ್ಲಿ ಹೋಗ್ತಾರೆ, ಲೆಕ್ಲರ್ಕ್ ಅವರು ಮೀಡಿಯಂ ಟೈರ್. ಬೇರೆ ಎಲ್ಲ ಫ್ರಂಟ್ ರನ್ನರ್ಸ್ ತರ ಲೆಕ್ಲರ್ಕ್ ಅವರು ಮೀಡಿಯಂ ಟೈರ್ಸ್ ನಲ್ಲಿ ಅವರ ಫಾಸ್ಟೆಸ್ಟ್ ಟೈಮ್ ನ ಸೆಟ್ ಮಾಡ್ತಾರೆ. ಸೊ ನಾವು ಹಿಂದೆ ಹೇಳಿರೋ ಹಾಗೆ ಸೆಕೆಂಡ್ ಕ್ವಾಲಿಫೈಯಿಂಗ್ ಸೆಷನ್ ಅಲ್ಲಿ ಯಾವ ಟೈರ್ ಅಲ್ಲಿ ಕ್ವಾಲಿಫೈ ಆಗ್ತಾರೋ ಫಾಸ್ಟೆಸ್ಟ್ ಪೇಸ್ ಸೆಟ್ ಮಾಡೋದು, ಅದನ್ನೇ ಅವರು ರೇಸ್ಗೆ ಬಳಸಬೇಕಾಗುತ್ತೆ. ರೇಸ್ ಶುರು ಮಾಡಬೇಕಾದಾಗ ಅದೇ ಟೈರ್ ಉಪಯೋಗಿಸ್ಬೇಕಾಗುತ್ತೆ. ಟ್ರಾಲ್ ಹಾಗೂ ಗ್ಯಾಸ್ಲಿ ಅವರು ಕ್ವಾಲಿಫೈಯಿಂಗ್ ನಲ್ಲಿ ಮಿಲಿ ಸೆಕೆಂಡ್ ವರ್ಗೂ ಒಂದೇ ಟೈಮ್ಗೆ ಕ್ವಾಲಿಫೈ ಆಗ್ತಾರೆ. ಇದೇ ತರ ನಮ್ಗೆ ಸ್ಟಿರಿಯಾನಲ್ಲೂ ನಡೆದಿತ್ತು. ಸರ್ಜಿಯೋ ಪೆರೆಸ್ ಹಾಗೂ ಆಲ್ಬಾನ್ ಅವರು ಒಂದೇ ಟೈಮ್ ಸೆಟ್ ಮಾಡಿದ್ರು. ಅವರಲ್ಲಿ ಯಾರು ಮುಂಚೆ ಸೆಟ್ ಮಾಡಿರ್ತಾರೋ ಅವರು ಮೇಲ್ ಕ್ವಾಲಿಫೈ ಆಗ್ತಾರೆ ಅಂತ ಡಿಸೈಡ್ ಆಯ್ತು. ಆಮೇಲೆ 3ನೇ ಕ್ವಾಲಿಫೈಯಿಂಗ್ ನಲ್ಲಿ ಐ ಥಿಂಕ್ ನಾನು ಈ ವೀಕೆಂಡ್ ಹ್ಯಾಮಿಲ್ಟನ್ ಮತ್ತೆ ಬಾಟಸ್ ಮರ್ಸಿಡಿಸ್ ಟೀಮ್ ನಲ್ಲಿರೋ ಇಬ್ಬರಿಗೂ ಇದ್ದಿದ್ದು ಪೈಪೋಟಿ ವಿಶೇಷವಾಗಿ ಗಮನಿಸಬಹುದಿತ್ತು ಈ ವೀಕೆಂಡ್ ಅಂತ ಅನ್ಸುತ್ತೆ ನನಗೆ. ಸೊ ಹ್ಯಾಮಿಲ್ಟನ್ ಅವರು Q2 ನಲ್ಲಿ ಸ್ಪಿನ್ ಆಗ್ತಾರೆ. ಬಟ್ ಇದಾದ್ರೂ ಕೂಡ ಅವರು Q3 ನಲ್ಲಿ ಸ್ಟ್ರಾಂಗ್ ಆಗಿ ವಾಪಸ್ ಬಂದ್ಬಿಟ್ಟು ಹ್ಯಾಮಿಲ್ಟನ್ ಅವರು ಪ್ರೊಫೆಷನಲ್ ಪೋಲ್ ಸೆಟ್ ಮಾಡಿರ್ತಾರೆ 1 ನಿಮಿಷದ 24 ಸೆಕೆಂಡು 0.6 ನನಗೆ ಕೊನೆಗೆ ಏನನ್ಸಿದ್ದು ಅಂದ್ರೆ, ಪಾಪ ತುಂಬಾ ಕಷ್ಟಪಟ್ಟು ಬಾಟಸ್ನವರು ಆ ಟೈಮನ್ನ ಮ್ಯಾಚ್ ಮಾಡ್ತಾರೆ. ಬಟ್ ಅಷ್ಟರಲ್ಲಾಗ್ಲೇ ಹ್ಯಾಮಿಲ್ಟನ್ ಅವರು ಇನ್ನೂ 0.3 ಸೆಕೆಂಡ್ ಮುಂದಕ್ಕೆ ಹೋಗ್ಬಿಟ್ಟಿರ್ತಾರೆ. ಇದೊಂಥರ ಅವರಿಬ್ಬರ ಮಧ್ಯ ಇರೋ ಒಂದು ಪೈಪೋಟಿ, ಇದು ಒಂದು ಡಿಫೈನಿಂಗ್ ಇದಂತ ಹೇಳ್ಬೋದು. ಯಾವಾಗ್ಲೂ ಹಿಂಗೆ ಆಗತ್ತೆ, ಯಾವಾಗ ಒಂದು ಮಾರ್ಕ್ನ ಬಾಟಸ್ನವರು ಅಚೀವ್ ಮಾಡಕ್ ಹೋಗ್ತಾರೋ, ಒಂದು ಮೀಟ್ ಮಾಡಕ್ ಹೋಗ್ತಾರೋ, ಅಷ್ಟರಲ್ಲಾಗ್ಲೇ ಅದು ಮುಂದಕ್ಕೆ ಹೋಗ್ಬಿಟ್ಟಿರುತ್ತೆ ಅಂತ. ಸೊ ಕ್ವಾಲಿಫೈಯಿಂಗು ಫಸ್ಟ್ ಪ್ಲೇಸ್ ನಲ್ಲಿ ಲೂಯಿಸ್ ಹ್ಯಾಮಿಲ್ಟನ್ ಬಾಟಸ್ನವ್ರನ್ನ 0.3 ಸೆಕೆಂಡ್ ಇಂದ ಸೋಲ್ಸಿದ್ರು. 2ನೇ ಸ್ಥಾನದಲ್ಲಿ ಬಾಟಸ್ ಕ್ವಾಲಿಫೈ ಆದ್ರು. 3ನೇ ಸ್ಥಾನದಲ್ಲಿ ರೆಡ್ ಬುಲ್ಲಿನ ಮ್ಯಾಕ್ಸ್ ವರ್ಸ್ಟ್ಯಾಪನ್ ಅವರು ಫಿನಿಶ್ ಮಾಡಿದ್ರು. ರೇಸ್ ಶುರುನಲ್ಲೇ ರೋಚಕತೆ ಇತ್ತು. ಎಲ್ಲರ ನಿರೀಕ್ಷೆ ಇದ್ದಿದ್ದ ನಿಕೋ ಹುಲ್ಕನ್ಬರ್ಗು
ರೇಸಿಂಗ್ ಪಾಯಿಂಟ್ನವರು ಅವರು ರೇಸನ್ನ ಸ್ಟಾರ್ಟ್ ಮಾಡೋಕ್ಕೆ ಆಗಲಿಲ್ಲ. ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅವ್ರ ಮೇಲೆ, ಬಟ್ ಅವ್ರಿಗೊಂದು ಎಂಜಿನ್ ಪ್ರಾಬ್ಲಮ್ ಆಗಿ ಅವರು ಸ್ಟಾರ್ಟ್ ಮಾಡೋ ಪರಿಸ್ಥಿತಿಯಲ್ಲೇ ಇರಲಿಲ್ಲ. ಇನ್ಫ್ಯಾಕ್ಟ್ ಪಿಟ್ಲೇನಿಂದನೂ ಸ್ಟಾರ್ಟ್ ಮಾಡಬಹುದು ಅಂತ ಅಂದ್ಕೊಂಡಿದ್ರೇನೋ, ಬಟ್ ಕೊನೆ ಕ್ಷಣಗಳಲ್ಲಿ ಗೊತ್ತಾಯಿತು ಸ್ಟಾರ್ಟ್ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ. ಸೊ ಅವರು ಬೇಸಿಕಲಿ ಕ್ವಾಲಿಫೈಯಿಂಗ್ ಮಾಡಿ ರೇಸಿಂದ ಶುರುವಾಗಕ್ಕೆ ಮುಂಚೆನೇ ರಿಟೈರ್ ಆಗಬೇಕಾಯ್ತು. ನಿರೀಕ್ಷೆ ಇಟ್ಕೊಂಡಿದ್ದ ಅಭಿಮಾನಿಗಳಿಗೆ ದುಃಖಕರ ಸಂಗತಿ ಅಂತ ಅನ್ಸುತ್ತೆ. ಶುರುವಿನಲ್ಲೇ ಕತೆ ಮುಗಿಯೋ. ಬಟ್ ಪರವಾಗಿಲ್ಲ, ಅವರು ಐ ಥಿಂಕ್ ಸರ್ಜಿಯೋ ಪೆರೆಸ್ ಅವ್ರಿಗೆ 10 ದಿನ ಕ್ವಾರಂಟೈನ್ ಅಲ್ಲಿ ಇರಬೇಕು ಅಂತ ಒಂದು ಆದೇಶ ಬಂದಿದೆ. ಸೊ ಹಾಗಾಗಿ ಮುಂದಿನ ವಾರದ ರೇಸ್ನಲ್ಲೂ ಹುಲ್ಕೆನ್ಬರ್ಗ್ ಅವರು ಭಾಗವಹಿಸ್ಬೋದು. ಅಲ್ಲಿ ಮತ್ತೊಂದು ಚಾನ್ಸ್ ಸಿಗತ್ತೆ, ಒಂದು ಒಳ್ಳೆ ಕಾರ್ನಲ್ಲಿ ಪೋಡಿಯಂ ಎಲ್ಲೋ ಒಂದು ಸಾಧ್ಯತೆ ಇದೆ ಖಂಡಿತವಾಗೂ. ಇದ್ರ ಜೊತೆಗೆ ಏನು ಅಂದರೆ ಒಂದು ವಾರದ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ ಇವಾಗ ಆ ಕಾರ್ನ ಓಡಿಸಿ. ಪ್ಲಸ್ ಅವರು ಟೀಮ್ ಇದಕ್ಕೆ ಹೆಡ್ ಕ್ವಾರ್ಟರ್ಸ್ಗೆ ಹೋಗ್ಬಿಟ್ಟು ಸಿಮ್ಯುಲೇಟರ್ ಕೂಡ ಓಡಿಸ್ಬೋದು ಇನ್ನು ಜಾಸ್ತಿ. ಸೊ ಆ ಪ್ರಾಕ್ಟೀಸ್ ಕೂಡ ಆಗುತ್ತೆ. ಹೆಡ್ ಕ್ವಾರ್ಟರ್ಸು ಏನು ಅರ್ಧ ಮೈಲಿನೇ ತುಂಬಾ ಹತ್ರ ಇದೆ ಸಿಲ್ವರ್ ಸ್ಟೋನ್ ಇಂದ. ಅಲ್ಲೆಸಿದ್ರೆ ಹೆಡ್ ಕ್ವಾರ್ಟರ್ಸ್ಗೆ ಹೋಗ್ಬಿಡತ್ತೇನೋ ಆ ಥರ. ರೇಸು ಹುಲ್ಕೆನ್ಬರ್ಗ್ ಇಲ್ದೇನೆ 19 ಡ್ರೈವರ್ಗಳ ಜೊತೆ ಶುರು ಆಯಿತು. ಕಾರ್ಲೋಸ್ ಸೈನ್ಸು, ಲ್ಯಾಂಡೋ ನಾರಿಸು, ಡ್ಯಾನಿಯಲ್ ರಿಕಾರ್ಡೋ ಹಾಗೂ ಎಸ್ಟೆಬಾನ್ ಒಕಾನ್, ಅಂದರೆ 2 ಮೆಕ್ಲಾರನ್ ಕಾರ್ ಹಾಗೂ 2 ರೆನೋ ಕಾರು ಸಾಫ್ಟ್ ಟೈರ್ಸ್ನಲ್ಲಿ ಶುರು ಮಾಡಿದ್ರು. ಅವರು ಈ ಸಾಫ್ಟ್ ಟೈರು ಸ್ವಲ್ಪ ಫಾಸ್ಟ್ ಆಗಿರೋದ್ರಿಂದ ಅವರು ಶುರುನಲ್ಲೇ ಒಂದಿಷ್ಟು ಪ್ಲೇಸಸ್ನ ಗೇನ್ ಮಾಡ್ತಾರೆ. ವೆಟೆಲ್ ಅವರು ಈ ವಾರ ಪೂರ್ತಿ ಒದ್ದಾಡ್ತಿದ್ರು, ಆ ಕಾರ್ ಸೆಟಪ್ ಇಂದಾಗ್ಲಿ ಅಥವಾ ಬೇರೆ ಬೇರೆ ಇಶ್ಯೂ ಇಂದಾಗ್ಲಿ. ಅವ್ರದ್ದು ಒದ್ದಾಟ ರೇಸ್ನಲ್ಲೂ ಮುಂದುವರಿತು. ಮೊದಲನೇ ಲ್ಯಾಪಿನ ಕಡೆಗೆ ಒಂದು ಕ್ಲಾಶ್ ಆಯ್ತು, ಒಂದು ಆಕ್ಸಿಡೆಂಟ್ ಆಯ್ತು. ಮ್ಯಾಗ್ನಸನ್ ಅವರು ಕ್ವಾಲಿಫೈಯಿಂಗ್ ಅಲ್ಲಿ 16ನೇ ಪೊಸಿಷನ್ ಅಲ್ಲಿ ಕ್ವಾಲಿಫೈ ಆದ್ರೂ ರೇಸ್ ಅಲ್ಲಿ ಒಳ್ಳೆ ಸ್ಟಾರ್ಟ್ ತಗೋತಾರೆ. ಅವರು ತುಂಬಾ ಚೆನ್ನಾಗಿ ಸ್ಟಾರ್ಟ್ ಮಾಡಿ 11ನೇ ಪೊಸಿಷನ್ ಅಲ್ಲಿ ಹೋಗ್ತಾ ಇರ್ತಾರೆ. ಇನ್ನೇನು ಮೊದಲನೇ ಲ್ಯಾಪ್ ಮುಗಿಬೇಕು, ಅವಾಗ ಅವರು ರೇಸಿಂಗ್ ಲೇನ್ ಔಟ್ಸೈಡ್ ಲೇನ್ಗೆ ಹೋಗಿರ್ತಾರೆ, ಒಳ್ಳೆ ಟ್ರಾಕ್ಷನ್ ಸಿಗತ್ತೆ ಅಂತ. ಆಲ್ಬನ್ ಅವ್ರಿಗೆ ಅದೇ ಒಂದು ಒಳ್ಳೆ ಚಾನ್ಸ್ ಸಿಗತ್ತೆ ಇನ್ಸೈಡ್ ಲೈನಲ್ಲಿ ಹೋಗಿ ಅವ್ರನ್ನ ಓವರ್ಟೇಕ್ ಮಾಡೋಣ ಅಂತ. ಆದರೆ ಆ ಮಧ್ಯದಲ್ಲಿ ಏನಾಗುತ್ತೆ, ಆಲ್ಬನ್ ಅವ್ರ ಫ್ರಂಟ್ ವಿಂಗು ಇವರು ಮ್ಯಾಗ್ನಸನ್ ಅವರ ಹಿಂದ್ಗಡೆ ಬಲಗಡೆ ಇರೋ ಚಕ್ರಕ್ಕೆ ತಾಕಿ ಮ್ಯಾಗ್ನಸನ್ ಅವ್ರು ಸ್ಪಿನ್ ಆಗಿ ಆಚೆ ಹೋಗ್ತಾರೆ. ಇದರಿಂದ ಮ್ಯಾಗ್ನಸನ್ ಅವರು ರಿಟೈರ್ ಆಗಬೇಕಾಗಿ ಬರುತ್ತೆ. ಹಾಗೆ ಮೊದ್ಲಿಗೆ ಅದು ಒಂಥರ ರೇಸಿಂಗ್ ಇನ್ಸಿಡೆಂಟ್ ಥರ ಕಂಡ್ರು, ಆಮೇಲೆ ಸ್ಟುವರ್ಟ್ಸ್ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಇಲ್ಲ ಆಲ್ಬನ್ ಅವ್ರು ತಪ್ಪಿತ್ತು ಇದರಲ್ಲಿ ಅಂತ. ಇದರಿಂದ ಅವ್ರಿಗೆ 5 ಸೆಕೆಂಡ್ಗಳ ಟೈಮ್ ಪೆನಾಲ್ಟಿ ಕೂಡ ಸಿಗತ್ತೆ. ಗುಂಟ್ಸ್ಟೈನರು ಟಿವಿಲಿ ಬಂದು ಹೇಳ್ತಾರೆ, ಇಲ್ಲ ಹೋದ್ವಾರ ನಾವು ಏನು ತಪ್ಪೇ ಮಾಡಿದೆ 10 ಸೆಕೆಂಡ್ ಟೈಮ್ ಪೆನಾಲ್ಟಿ ಕೊಟ್ಟಿದ್ರು, ಈಗ ನೋಡಿದ್ರೆ ಬರೀ 5 ಸೆಕೆಂಡ್ ಕೊಡ್ತಾ ಇದಾರೆ ಅಂತ. ದೃಷ್ಟಿಕೋನ ಇದ್ದಂಗೆ ಅದು ನಮ್ಮ ಅಭಿಪ್ರಾಯಗಳು ಬದಲಾಗ್ತಾ ಇರುತ್ತೆ. ಹೌದು. ಫಸ್ಟ್ ಸೇಫ್ಟಿ ಕಾರ್ ಒಳಕ್ ಹೋಗಾದ್ಮೇಲೆ ಇನ್ನೊಂದಿಷ್ಟು ಲ್ಯಾಪ್ ಆದ್ಮೇಲೆ ಮತ್ತೊಂದು ಇನ್ಸಿಡೆಂಟ್ ಆಗುತ್ತೆ. ಆಲ್ಫಾ ಟಾರಿ ಟೀಮಿನ ಡ್ಯಾನಿಯಲ್ ಕಿವಿಯಾಟ್ ಅವರು ಮ್ಯಾಗಟ್ಸ್ ಅಂಡ್ ಬೆಕೆಟ್ಸ್ ಅನ್ನೋ ಒಂದು ಸೀರೀಸ್ ಆಫ್ ಕಾರ್ನರ್ಸ್ ಎಂಟರ್ ಆಗ್ತಿರುವಾಗ ಕ್ರಾಶ್ ಆಗ್ತಾರೆ. ಅದರಿಂದ ಉಂಟಾದ ಎಷ್ಟೊಂದು ಡೆಬ್ರಿ ಕಾರಣದಿಂದ ಮತ್ತೊಂದ್ಸಲಿ ಸೇಫ್ಟಿ ಕಾರ್ ಆಚೆ ಬರುತ್ತೆ. ಈ ಸೇಫ್ಟಿ ಕಾರು 13ನೇ ಲ್ಯಾಪ್ನಲ್ಲಿ ಆಚೆ ಬಂದಿದ್ದ ಕಾರಣ ಯಾವಾಗ್ಲೂ ಸೇಫ್ಟಿ ಕಾರ್ ಬಂದಾಗ ಟ್ರ್ಯಾಕ್ ನಲ್ಲಿರೋ ಎಲ್ಲಾ ಕಾರ್ಗಳು ಸ್ವಲ್ಪ ನಿಧಾನವಾಗಿ ಚಲಿಸ್ತಾ ಇರುತ್ತಲ್ಲ. ಸೊ ಈ ಟೈಮ್ನಲ್ಲಿ ಪಿಟ್ ಸ್ಟಾಪ್ ಮಾಡಿದ್ರೆ ಬೇರೆಯವರ ಜೊತೆ ಕಂಪೇರ್ ಮಾಡಿದ್ರೆ ಇನ್ನೂ ಕಮ್ಮಿ ಟೈಮ್ ಕಳ್ಕೊಂತೀವಿ ಅನ್ನೋ ಒಂದು ಐಡಿಯಾ ಇರುತ್ತೆ ಟೀಮ್ಗೆ. ಸೊ ಹಾಗಾಗಿ ಎಷ್ಟೋ ಜನ ಸೇಫ್ಟಿ ಕಾರ್ ಬಂದಾಗ ಪಿಟ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಸೊ 13ನೇ ಲ್ಯಾಪ್ನಲ್ಲೇ ಸೇಫ್ಟಿ ಕಾರ್ ಬಂದಾಗ ಹೆಚ್ಚು ಕಮ್ಮಿ ಎಲ್ಲರೂ ಹಾರ್ಡ್ ಟೈರ್ ಹಾಕೋತಾರೆ, ಹಾರ್ಡ್ ಕಾಂಪೌಂಡ್ ಟೈರ್ ಹಾಕೋತಾರೆ. ಬಟ್ ಈ ಒಂದು ಪಿಟ್ ಸ್ಟಾಪ್ ಸರಣಿಯಲ್ಲಿ ಹಾಸಿನ ರೋಮನ್ ಗ್ರೋಜಾನ್ ಅವರು ತಾವು ಹಂಗೇರಿನಲ್ಲಿ ಮಾಡಿದ ಥರಾನೇ ಸ್ವಲ್ಪ ಬೇರೆಯವರೆಲ್ಲ ಪಿಟ್ ಮಾಡಿದಾಗ ಅವರು ಇನ್ನೂ ಆಚೆನೇ ಇರುವಂಥ ಒಂದು ಸ್ಟ್ರಾಟಜಿನ ಅವರು ಉಪಯೋಗಿಸ್ತಾರೆ. ಸೊ ಹಿಂಗಿದ್ದಾಗ ಅವರು ಎಲ್ಲರಿಗೂ ಆಶ್ಚರ್ಯ ಆಗೋ ಹಾಗೆ ಒಂದು ಹಂತದಲ್ಲಿ ಅವರು 5ನೇ ಸ್ಥಾನದಲ್ಲಿ ಹೋಗ್ತಿರ್ತಾರೆ. ಹೀಗೆ ಹೋಗ್ತಿರುವಾಗ ಅವರು ಅವ್ರ ಪೊಸಿಷನ್ನ ಮೇಂಟೈನ್ ಮಾಡ್ತಿರ್ತಾರೆ. ಬಟ್ ಅವ್ರಿಗಿಂತ ಹಿಂದೆ ಇನ್ನೂ ವೇಗವಾಗಿ ಹೋಗ್ತಿರುವಂಥ ಮೆಕ್ಲಾರೆನ್ನ ಕಾರ್ಲೋಸ್ ಸೈನ್ಸ್ ಹಾಗೂ ಲ್ಯಾಂಡೋ ನಾರಿಸ್ ಅವರು ಅವ್ರನ್ನ ಓವರ್ಟೇಕ್ ಮಾಡಕ್ಕೆ ಟ್ರೈ ಮಾಡ್ತಿರ್ತಾರೆ. ಗ್ರೋಜಾನ್ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೈನ್ಸ್ ಇನ್ನೇನು ಓವರ್ಟೇಕ್ ಮಾಡಬೇಕು ಅಂತಿದ್ದಾಗ ಒಂದು ಬ್ರೇಕ್ ಮಾಡೋ ಹಂತದಲ್ಲಿ ಅವರು ಕಡೆ ಕ್ಷಣಕ್ಕೆ ದಿಕ್ಕು ಬದಲಾಯಿಸ್ತಾರೆ. ಫಾರ್ಮುಲಾ 1 ರೂಲ್ಸ್ ಪ್ರಕಾರ ನೀವು ಆ ಥರ ಬ್ರೇಕ್ ಮಾಡೋ ಹಂತದಲ್ಲಿ ದಿಕ್ಕು ಚೇಂಜ್ ಮಾಡಬಾರ್ದು ಅಂತ ಒಂದು ರೂಲ್ ಇದೆ. ಗ್ರೋಜಾನ್ಗೆ ಇದರಿಂದ ಒಂದು ವಾರ್ನಿಂಗ್ ಕೊಡಲಾಯಿತು. FIA ಸ್ಟುವರ್ಟ್ಸ್ ಅವರು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫ್ಲಾಗ್ ಅಂತ ಕೊಡ್ತಾರೆ. ಅಂದರೆ ಈ ಥರ ತಿರ್ಗಾ ಮಾಡಬೇಡ, ಇದು ನೀವು ಮಾಡಿದ ತಪ್ಪು ಅಂತ ಒಂದು ಸೂಚನೆ ಕೊಡುವಂಥದ್ದು. ಸೊ ಹೀಗೆ ಒಂದು ಇನ್ಸಿಡೆಂಟ್ ಆದರೆ ಇದಾದ್ಮೇಲೆ ಕ್ರಮೇಣ ಲ್ಯಾಂಡೋ ನಾರಿಸ್ ಅವರು ಗ್ರೋಜಾನ್ ಅವ್ರನ್ನ ಓವರ್ಟೇಕ್ ಮಾಡ್ತಾರೆ. ಇನ್ನೊಂದು ಹಂತದಲ್ಲಿ ರೇಸ್ನಲ್ಲಿ
ಗ್ರೋಜಾನ್ ಅವರು ಇದೇ ತರ ಒಂದು ತಂತ್ರನ ಡ್ಯಾನಿಯಲ್ ರಿಕಾರ್ಡೋಗೂ ಅವ್ರ ಮೇಲೂ ಪ್ರಯೋಗ ಮಾಡ್ತಾರೆ. ಇದಕ್ಕೆ ಇನ್ನೊಂದು ಪೆನಾಲ್ಟಿ ಸಿಗ್ಲಿಲ್ಲ ಅನ್ಸುತ್ತೆ. ಇವಾಗ ಬ್ಲ್ಯಾಕ್ ಅಂಡ್ ವೈಟ್ ಫ್ಲಾಗ್ ಕೊಟ್ರೆ ಇನ್ನೊಂದ್ಸಲಿ ಮಾಡಬಾರ್ದು ಅಂತ ಒಂದು ವಾರ್ನಿಂಗ್ ಅದು, ಬಟ್ ಗ್ರೋಜನ್ ಅವ್ರು ಮಾಡಿದ್ರು. 3 ಸಲಿನೋ ಏನೋ ಬ್ಲ್ಯಾಕ್ ಅಂಡ್ ವೈಟ್ ಫ್ಲಾಗ್ ಕೊಡೋದು ಅಂತೇನೋ ಇರುತ್ತಲ್ವಾ, ಒಂದು 3 ಸಲಿ ಆತರ ವಾರ್ನಿಂಗ್. ಅದು ಬೇರೆ ಬೇರೆ ಕಾರಣದಿಂದ ಆಗ್ಬೋದು. ಈ ತರ ಏನಾದ್ರು ಒಂದು ತಂತ್ರ ಯೂಸ್ ಮಾಡಿರ್ಬೋದು, ಮಾಡಬಾರ್ದಂತದ್ದು, ಅಥವಾ ಟ್ರ್ಯಾಕ್ ಲಿಮಿಟ್, ಕೆಲವು ಟ್ರ್ಯಾಕ್ ನಲ್ಲಿ ಇರುವಂತಹ ಒಂದು ಲಿಮಿಟ್ ದಾಟಿದ್ರೆ ಅದಕ್ಕೂ ಈ ತರ ಒಂದು ಬ್ಲ್ಯಾಕ್ ಅಂಡ್ ವೈಟ್ ಫ್ಲಾಗ್ ಕೊಡ್ತಾರೆ. ಸೊ ಅದು ತಿರ್ಗಾ ಕೊಡ್ಲಿಲ್ಲ ಅನ್ಸುತ್ತೆ. 2ನೇ ಸರಿ ಮಾಡಿದಾಗ ಅವ್ರೇನ್ ಗಮನಿಸ್ಲಿಲ್ವೋ ಅಥವಾ ಹಾಗೆ ಬಿಟ್ರೋ ರೇಸಿಂಗ್ ಇನ್ಸಿಡೆಂಟ್ ಅಂತ ಗೊತ್ತಿಲ್ಲ. ಬಟ್ 2 ಸಲಿ ಆ ತರ ಗ್ರೋಜಾನ್ ಮಾಡಿದ್ರು. ಆಮೇಲೆ ಅವರು ಪಿಟ್ ಸ್ಟಾಪ್ ಮಾಡ್ಲೇಬೇಕಾಗಿತ್ತು. ಪಿಟ್ ಮಾಡ್ಬಿಟ್ಟು ಅವರು ಕಡೆ ಜಾಗಕ್ಕೆ ಹೋಗ್ತಾರೆ. 17th ಏನೋ ಫಿನಿಶ್ ಮಾಡ್ತಾರೆ ಅನ್ಸುತ್ತೆ, ಔಟ್ ಆಫ್ ದ ಪಾಯಿಂಟ್ಸ್. ಕಡೆವರೆಗೂ ರೇಸ್ ನಲ್ಲಿ ಅಂತ ಒಂದು ರೋಚಕತೆ ಇರ್ಲಿಲ್ಲ. ನಾವು ಆಕ್ಚುಲಿ ಈ ಪಾಡ್ಕಾಸ್ಟ್ ಮಾಡ್ಬೇಕು ಅಂತ ಅನ್ಕೋತಿದ್ದಾಗ ಏನಿದೆ ಮಾತಾಡೋದಕ್ಕೆ ಈ ಹಂತದವರೆಗೂ ಅಂತ ಅನ್ಕೋತಿದ್ದೆ. ಅದೇ ನಾನು ಮುಂಚೆನೆ ಹೇಳ್ದಂಗೆ ಈ ರೇಸ್ ನಲ್ಲಿ ಗಮನಿಸಬಹುದಾಗಿದ್ದಂದ್ರೆ ಹ್ಯಾಮಿಲ್ಟನ್ ಮತ್ತೆ ಬಾಟಾಸ್ ನಡುವೆ ಇದ್ದಿದ್ದ ಪೈಪೋಟಿ, ಅದು ನಿಮಗೆ ಅವರಿಬ್ರು ಬೇರೆ ಎಲ್ಲಾ ಡ್ರೈವರ್ಸ್ಗೂ ಮುಂದೆ ಇದ್ದಾಗ್ಲೂ ಕಾಣಿಸ್ತಿತ್ತು. ಯಾವ ರೀತಿನಲ್ಲಿ ಅಂತ ಹೇಳಿದ್ರೆ, ಹ್ಯಾಮಿಲ್ಟನ್ ಅವರು ತುಂಬಾ ಕಂಟ್ರೋಲ್ ಮಾಡಿಕೊಂಡು ಬಾಟಾಸ್ನ ಅವರು DRS ರೇಂಜ್ ಇಂದ ಆಚೆ ಇರೋ ತರ ನೋಡ್ಕೋತಿದ್ರು. ಸೊ DRS ರೇಂಜ್ ಅಂದ್ರೆ ಈಗ ಹೋಗ್ತಾ ಇರೋ ಮುಂದೆ ಕಾರ್ಗೆ 1 ಸೆಕೆಂಡ್ ಹಿಂದೆ ಇದ್ರೆ ನಿಮಗೆ DRS ಸೌಲಭ್ಯ ಸಿಗುತ್ತೆ. ಸೊ ಆ DRS ನಿಮಗೆ ಓವರ್ಟೇಕ್ ಮಾಡೋಕ್ಕೆ ಹೆಲ್ಪ್ ಮಾಡ್ಬೋದು. ಬಟ್ ಮುಂದೆ ಇದ್ದಿದ್ದ ಹ್ಯಾಮಿಲ್ಟನ್ ಪ್ರತಿ ಲ್ಯಾಪು ಬಾಟಾಸ್ ಅವರಿಂದ 1-2 ಸೆಕೆಂಡ್ ಹಿಂದೆ ಇರೋ ತರ ಟೈಮ್ ಮಾಡ್ತಿದ್ರು ಅವರು ಲ್ಯಾಪ್ಸ್ ಅನ್ನ. ಬಾಟಾಸ್ನವರು ತುಂಬಾ ಕಷ್ಟಪಟ್ಟು ಹ್ಯಾಮಿಲ್ಟನ್ ಅವ್ರ ಪೇಸ್ ನ ಮ್ಯಾಚ್ ಮಾಡಕ್ ಟ್ರೈ ಮಾಡ್ತಿದ್ರು. ಬಟ್ ಗ್ಯಾಪ್ ಕಾನ್ಸ್ಟೆಂಟ್ ಆಗಿ 2 ಸೆಕೆಂಡ್ ಇತ್ತು. ಒಂಥರ ಹೇಳ್ತಾರಲ್ಲ ಹ್ಯಾಮರ್ ಟೈಮ್ ಅಂತ, ಯಾವಾಗ ಬೇಕೋ ಅವಾಗ ತರ್ತಾರ ಅವ್ರ ಅದನ್ನ. ಹೌದು, ಖಂಡಿತ. ಎಷ್ಟು ಕಂಟ್ರೋಲ್ ಅಲ್ಲಿ ಇದ್ರು ಅಂತ ಇಡೀ ರೇಸ್. ಅದು ಯಾವಾಗ್ಲೂ ಅವ್ರ ಹಿಡಿತದಲ್ಲೇ ಇಟ್ಕೊಂಡಿದ್ರು. ಇವಾಗ ರೇಸಿಗೆ ಬಂದಾಗ ಅವರು ನಾವು ಅಬ್ಸರ್ವ್ ಮಾಡ್ತಿದ್ದು ಏನು ಅಂತ ಹೇಳಿದ್ರೆ, ಬಾಟಾಸ್ ಅವರು ತುಂಬಾ ಪುಷ್ ಮಾಡ್ತಾ ಇದ್ರು. ಅವರು 1-2-3 ಸಲ DRS ರೇಂಜ್ ಒಳಗಡೆ ಬಂದಿದ್ರು ಕೂಡ. ಆದ್ರೆ ಅದನ್ನ ನೋಡಿದ ತಕ್ಷಣ ಹ್ಯಾಮಿಲ್ಟನ್ ಅವರು ಒಂದು ಫಾಸ್ಟೆಸ್ಟ್ ಲ್ಯಾಪ್ ಮಾಡ್ತಾ ಇದ್ರು. ಇಮಿಡಿಯೇಟ್ಲಿ ಔಟ್ ಆಫ್ DRS ರೇಂಜ್ ಹೋಗ್ತಾ ಇದ್ರು. ಯಾವಾಗ ಬೇಕಿತ್ತೋ ಅವಾಗ ಒಂದು ಲ್ಯಾಪ್ ಅಲ್ಲಿ ಫಾಸ್ಟ್ ಆಗಿ ಹೋಗ್ಬಿಟ್ಟು ಮತ್ತೆ ಪ್ರಿಸರ್ವ್ ಮಾಡ್ಕೋತಾ ಇದ್ರು. ಅದು ಮುಂದೆ ಅವ್ರಿಗೆ ಹೆಲ್ಪ್ ಆಗುತ್ತೆ ತುಂಬಾ. ಇದು ಬಿಟ್ರೆ 3ನೇ ಸ್ಥಾನದಲ್ಲಿ ಇದ್ದಿದ್ದ ವೆರ್ಸ್ಟಾಪನ್ಗೆ ಬಹುತೇಕ ಒಂಥರ ಬೋರಿಂಗ್ ರೇಸ್ ಆಗಿತ್ತು ಅಂತ ಅನ್ಸುತ್ತೆ. ಅವ್ರಿಗೆ ಮರ್ಸಿಡೀಸ್ನವರು ತುಂಬಾ ಮುಂದೆ ಇದ್ರು. ಮರ್ಸಿಡೀಸ್ನ ಮ್ಯಾಚ್ ಮಾಡೋಷ್ಟು ಅವ್ರಿಗೆ ಪೇಸ್ ಇರ್ಲಿಲ್ಲ. ಹಿಂದ್ಗಡೆ 4ನೇ ಸ್ಥಾನದಲ್ಲಿ ಫೆರಾರಿ ಚಾರ್ಲ್ಸ್ ಲೆಕ್ಲರ್ಕ್ ಇದ್ರು. ಅವ್ರಿಗೂ 20 ಸೆಕೆಂಡ್ ಹಿಂದೆ ಇದ್ರೇನೋ ಅವರು. ಸೊ ವೆರ್ಸ್ಟಾಪನ್ ಅವರು ಒಬ್ಬಂಟಿಯಾಗಿ ಲ್ಯಾಪ್ ಮೇಲೆ ಲ್ಯಾಪ್ ಮಾಡ್ತಾ ಇದ್ರು. ಒಂದು ಹಂತದಲ್ಲಿ ಎಷ್ಟು ಅವ್ರಿಗೆ ಬೋರ್ ಆಗಿರ್ಬೋದು ಅಂತ ಹೇಳಿದ್ರೆ, ಯಾವಾಗ್ಲೂ ರೇಸ್ ಇಂಜಿನಿಯರ್ಸ್ ಡ್ರೈವರ್ಸ್ಗೆ ಹೇಳ್ತಾರೆ ನೀರ್ ಕುಡಿ ಅಥವಾ ಹೀಗ್ ಮಾಡು ಹಾಗ್ ಮಾಡು ಅಂತೆಲ್ಲ ಒಂದು ಇದು ಸಂದೇಶ ಕೊಡ್ತಿರ್ತಾರೆ. ವೆರ್ಸ್ಟಾಪನ್ ಅವರು ಬೋರ್ ಆಗ್ಬಿಟ್ಟು ಅವ್ರು ರೇಸ್ ಇಂಜಿನಿಯರ್ಗೆ ಹೇಳಿದ್ರು ನೀರ್ ಕುಡ್ದಿದ್ಯಾ ನೀನು ಅಂತ. ಅಷ್ಟು ಟೈಮ್ ಇತ್ತು ಅನ್ಸತ್ತೆ. ಅವ್ರು ಆಮೇಲೂ ರೇಸ್ ಆದ್ಮೇಲೂ ಎಲ್ಲಾ ಕಡೆ ಸಂದರ್ಶನದಲ್ಲಿ ಹೇಳ್ಕೊಂಡ್ರು ಆ ತರ. ಅದು ಬಿಟ್ರೆ ನಾವು ಈ ವಾರ ರೇಸಿಂಗ್ ಪಾಯಿಂಟ್ನವರು ತುಂಬಾ ಫಾಸ್ಟ್ ಆಗಿರ್ತಾರೆ ಅಂತ ನಿರೀಕ್ಷೆ ಇತ್ತು. ಎಷ್ಟು ಫಾಸ್ಟ್ ಅಂದ್ರೆ ಅವರು ಬಹುಶಃ ಟಾಪ್ 3 ನಲ್ಲಿ ಇರ್ತಾರೆ. ಮರ್ಸಿಡೀಸ್ ನಂತರ ರೆಡ್ ಬುಲ್ ಪೈಪೋಟಿ ಕೊಡ್ಬೋದೇನೋ ಅಂತ ಒಂದು ನಿರೀಕ್ಷೆ ಇದೆ ಈ ಸೀಸನ್ ಅಲ್ಲಿ ಅಟ್ಲೀಸ್ಟ್. ಬಟ್ ಹುಲ್ಕೆನ್ಬರ್ಗ್ ಯಾವಾಗ ಶುರು ಮಾಡ್ಲಿಲ್ವೋ ಒಂದೇ ಕಾರ್ ಇದ್ದಿದ್ದು ರೇಸಿಂಗ್ ಪಾಯಿಂಟ್ ರೇಸ್ ನಲ್ಲಿ. ಬಟ್ ಲ್ಯಾನ್ಸ್ ಸ್ಟ್ರಾಲ್ನವ್ರಿಗೆ ಯಾವುದೋ ಕಾರಣದಿಂದ ಅಷ್ಟು ಪೇಸ್ ತೋರ್ಸಕ್ ಆಗ್ಲಿಲ್ಲ. ರೆನೋಯನ್ನ ಎಸ್ಟೆಬಾನ್ ಓಕಾನ್ ಅವರು ಅವ್ರಿಗೆ ಚಾಲೆಂಜ್ ಮಾಡ್ಬೋದಾಗಿತ್ತು. ಆಲ್ಮೋಸ್ಟ್ ಪೂರ್ತಿ ರೇಸು ಅವರಿಬ್ಬರದು ಪೈಪೋಟಿ ನಡೀತಿತ್ತು. ಸ್ಟ್ರಾಲ್ನವರು ಅವ್ರದ್ದು ಮರ್ಸಿಡೀಸ್ ಎಂಜಿನ್ ಒಂದು ಹೈ ಸ್ಪೀಡ್ ಇದ್ದಿದ್ರಿಂದ ಪ್ರತಿ ಲ್ಯಾಪು ಸ್ವಲ್ಪ ದೂರ ಹೋಗ್ತಿದ್ರು ಸ್ಟ್ರೇಟ್ಸ್ ನಲ್ಲಿ. ಬಟ್ ಓಕಾನ್ ಅವರು DRS ರೇಂಜ್ ಒಳಗಿದ್ದಿದ್ರಿಂದ ಇನ್ನೂ ಹತ್ರ ಬರ್ತಿದ್ರು. ಆ ಅಂತರ ಹಾಗೆ ಇತ್ತು ಒಂದಿಷ್ಟು ಲ್ಯಾಪ್ಸ್. ಇಬ್ರ ಮಧ್ಯೆ ಅವರೇ ರೇಸ್ ಮಾಡ್ಕೋತಿಯಾರನೋ ಇಡೀ ರೇಸ್ ಅನ್ನೋ ತರ ಇತ್ತು. ಅದು ಕೆಲವು ಸಲ ಆಗತ್ತೆ. ನೀವು ನಿಮ್ ಮುಂದೆ ಇರೋ ಕಾರು ಸ್ವಲ್ಪ ನಿಧಾನವಾಗಿದ್ರೆ ನೀವು ಅದನ್ನ ಫಾಲೋ ಮಾಡ್ತಿದ್ರೆ ನಿಮ್ ಪೇಸು ಸ್ವಲ್ಪ ಕಮ್ಮಿ ಆಗತ್ತೆ. ನೀವು ಟೈರ್ಸ್ ನ ಜಾಸ್ತಿ ಹೀಟ್ ಮಾಡಬಾರದು ಅನ್ನೋ ಒಂದು ದೃಷ್ಟಿನಲ್ಲಿ. ಅದಾದ್ಮೇಲೆ ಕಡೆಗೆ ಓಕಾನ್ ಅವರು ಸ್ಟ್ರಾಲ್ ನ ಓವರ್ಟೇಕ್ ಮಾಡಕ್ಕೆ ಸಾಧ್ಯವಾಗತ್ತೆ. ಯಾರು ನೋಡ್ತಿದ್ರೆ ಇದೇನಪ್ಪ ಏನು ರೋಚಕತೆನೇ ಇಲ್ಲ ಅಂತ ಇನ್ನೇನ್ ನಿದ್ದೆ ಹೋಗ್ಬಿಡ್ಬೋದಿತ್ತೇನೋ. ಕಳೆದೊಂದ್ 2-3 ಲ್ಯಾಪ್ ಅಲ್ಲಿ ಆಗಿದ್ದು ತುಂಬಾನೇ ಬೇರೆ ಕತೆ. ಅದು ಯಾರು ಕನ್ಸ್ಮನ್ಸ್ನಲ್ಲೂ ಅನ್ಕೊಂಡಿರ್ತಿರ್ಲಿಲ್ಲ ಅನ್ಸುತ್ತೆ ಈ ತರ ಆಗತ್ತೆ ಅಂತ. ಇದೆಲ್ಲದಕ್ಕೂ ಮೂಲತಃ ಪಿರೆಲಿ ಅವರ ಟೈರ್ಸೇ ಒಂದು ಕಾರಣ ಅಂತ ಅನ್ಕೋತೀನಿ. ರೇಸ್ಗೆ ಹೆಸರು ಪಿರೆಲಿ ಬ್ರಿಟಿಷ್ ಗ್ರ್ಯಾಂಡ್ ಪ್ರಿ ಅಂತ. ಸೊ ರೇಸನ್ನ ಸ್ಪಾನ್ಸರ್ ಮಾಡೋದ್ರ ಜೊತೆಗೆ ಈ ರೇಸಿನ ರೋಚಕತೆನೂ ಅವರೇ ಸ್ಪಾನ್ಸರ್ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನ್ಸುತ್ತೆ.
ಸೊ ಈ ಟೈರ್ ಯಾರ್ಯಾರಿಗೆ ಯಾವ್ಯಾವ ತರ ಸಮಸ್ಯೆ ಆಯ್ತು? ಇದನ್ನ ನಾವು ಒಂದು 10 ಲ್ಯಾಪ್ ಇರೋವಾಗ ನೋಡ್ತೀವಿ. ವ್ಯಾಲ್ಟರಿ ಬೋಟಾಸ್ ಅವರು ಅವರ ರೇಸ್ ಇಂಜಿನಿಯರ್ ಜೊತೆ ಮಾತಾಡ್ತಿರೋವಾಗ ಹೇಳ್ತಾರೆ ತುಂಬಾ ವೈಬ್ರೇಷನ್ ಇದೆ ಅಂತ. ಅದು ವೈಬ್ರೇಷನ್ ಕಾರಣ ಏನಂದ್ರೆ ಫ್ರಂಟ್ ಅಲ್ಲಿ ಬ್ಲಿಸ್ಟರ್ಸ್ ಫಾರ್ಮ್ ಆಗಿರುತ್ತೆ. ಇದು ಸೂಪರ್ ಸ್ಲೋ ಮೋಷನ್ ಶಾಟ್ ನೋಡಿದಾಗ ನಮಗೆ ಕಾಣಿಸುತ್ತೆ. ಅದು ಡೇವಿಡ್ ಕ್ರಾಫ್ಟ್ ಅವ್ರ ಕಾಮೆಂಟ್ರಿಯಲ್ಲಿ ಕೂಡ ಹೇಳ್ತಾರೆ, ನೀವು ಎಲ್ಲೂ ಎದ್ದು ಹೋಗ್ಬಿಡಿ, ಎಲ್ಲಿದಿರೋ ಅಲ್ಲೇ ಇರಿ, ಇದು ಇಂಟ್ರೆಸ್ಟಿಂಗ್ ಆಗಬಹುದು ಈ ರೇಸ್ ಅಂತ. ಇದು ಲಾಸ್ಟ್ 2 ಲ್ಯಾಪ್ ಇರೋವಾಗ ತುಂಬಾ ಬದಲಾವಣೆ ಆಗ್ಬಿಡ್ತು. ಸಡನ್ ಆಗಿ ನಾವು ನೋಡ್ತಿದೀವಿ ಬಾಟಾಸ್ಗೆ ಒಂದು ಪಂಚರ್ ಆಗುತ್ತೆ. ಬಾಟಾಸ್ ಪಂಚರ್ ಆದ ತಕ್ಷಣ ಅವ್ರು ಆಕ್ಚುಲಿ ಪಿಟ್ ಲೇನ್ ಎಲ್ಲಿದೆಯೋ ಅಲ್ಲೇ ಪಂಚರ್ ಆಗುತ್ತೆ ಆಲ್ಮೋಸ್ಟ್. ಸೊ ಅವ್ರಿಗೆ ಇಮಿಡಿಯೇಟ್ಲಿ ಪಿಟ್ ಎಂಟ್ರಿ ದಾಟ್ಬಿಟ್ಟಿರ್ತಾರಲ್ವ, ಸೊ ಪಿಟ್ಸಿಗೆ ಎಂಟ್ರಿ ಮಾಡೋಕ್ಕಾಗಲ್ಲ. ಇಡೀ ಲ್ಯಾಪ್ನ ಸುತ್ಕೊಂಡು ಬಂದ್ಬಿಟ್ಟು ಬಾಟಾಸ್ ವಾಪಸ್ ಪಿಟ್ಸಿಗೆ ಬರಬೇಕಾಗತ್ತೆ. ಸೊ ಅವಾಗ ಅಷ್ಟರಲ್ಲಿ ವರ್ಸ್ಟ್ಯಾಪನ್ಗೆ ಇದ್ದಿದ್ದ ಗ್ಯಾಪು ಕಮ್ಮಿ ಆಗಿ ವರ್ಸ್ಟ್ಯಾಪನ್ನು ಬಾಟಾಸ್ನ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ವರ್ಸ್ಟ್ಯಾಪನ್ ಅವ್ರಿಗೂ ಗೊತ್ತು ದಟ್ ಬಾಟಾಸ್ ವಾಪಸ್ ಬಂದ್ಬಿಟ್ಟು ಪಿಟ್ ಮಾಡಬೇಕು ಅಂತ. ಅವ್ರಿಗೆ ವರ್ಸ್ಟ್ಯಾಪನ್ ಅವ್ರಿಗೆ ಮತ್ತೆ ಲೆಕ್ಲೇರ್ಗೆ ತುಂಬಾ ಗ್ಯಾಪ್ ಇರೋದ್ರಿಂದ ಅವರು ವಾಪಸ್ ಒಳಗಡೆ ಬಂದ್ಬಿಟ್ಟು ಪಿಟ್ ಮಾಡ್ತಾರೆ. ಬಹುಶಃ ರೆಡ್ ಬುಲ್ ಅವ್ರ ಮನ್ಸಲ್ಲಿ ಇತ್ತು ಅನ್ಸತ್ತೆ, ಹೇಗೂ ಹ್ಯಾಮಿಲ್ಟನ್ ಅವ್ರು ಗೆಲ್ತಾರೆ, ನಾವು ಪ್ರಿಕಾಷನರಿ ಮೆಜರ್ ಇರೋ 2ನೇ ಸ್ಥಾನನೂ ಕಳೆದುಕೊಳ್ಳೋದು ಬೇಡ, ಅದ್ರ ಜೊತೆ ಒಂದು ಬೋನಸ್ ಪಾಯಿಂಟ್ ಸಿಗತ್ತೆ ಫಾಸ್ಟೆಸ್ಟ್ ಲ್ಯಾಪ್ ಮಾಡಿದ್ರೆ, ಯಾಕೆ ಮಾಡಬಾರ್ದು ಅಂತ ಬಹುಶಃ ಅವರ ಆಲೋಚನಾ ಲಹರಿ ಇರ್ಬೋದು ಅಂತ ನನ್ನ ಅನಿಸಿಕೆ. ಆಮೇಲೆ ಏನಾಗುತ್ತೆ ಅಂದ್ರೆ ನಾವು ನೋಡ್ತೀವಿ ಇನ್ನೊಂದು ಕಾರ್ಗೂ ಒಂದು ಬ್ಲಿಸ್ಟರ್ಸ್ ಫಾರ್ಮ್ ಆಗಿ ಒಂದು ಪಂಚರ್ ಆಗುತ್ತೆ. ಅದು ಕಾರ್ಲೋಸ್ ಸೈನ್ಸ್ ಅವ್ರದ್ದು. ಕಾರ್ಲೋಸ್ ಸೈನ್ಸ್ ಅವ್ರದ್ದು ಟೈರ್ ಪಂಚರ್ ಆದ ತಕ್ಷಣ ನಾವು ಇನ್ನೊಂದು ಕ್ಯಾಮ್ರಾಗ ಹೋಗ್ತೀವಿ, ಅಲ್ಲಿ ಲೂಯಿಸ್ ಹ್ಯಾಮಿಲ್ಟನ್ ಟೈರ್ ಕೂಡ ಪಂಚರ್ ಆಗಿದೆ. ಹ್ಯಾಮಿಲ್ಟನ್ ಟೈರ್ ಪಂಚರ್ ಆದಾಗ ಅವರು ಕೊನೆ ಲ್ಯಾಪಲ್ಲಿ ಇರ್ತಾರೆ, ಆದ್ರೆ ಒಂದು ಅರ್ಧ ಲ್ಯಾಪ್ ಬಹುಶಃ ಮುಗಿಸಿರ್ತಾರೆ. ಸೊ ಏನಾಗುತ್ತೆ ಅಂದ್ರೆ ಆ ಅರ್ಧ ಲ್ಯಾಪ್ನ ಅವರು 3 ಚಕ್ರದ ಮೇಲೆ ಓಡಿಸ್ಕೊಂಡು ಈ ರೇಸ್ನ ಗೆಲ್ಬೇಕಾಗಿ ಬರುತ್ತೆ. ಇದು ಬಹಳ ರೋಚಕವಾಗಿತ್ತು. ಲಾಸ್ಟ್ 2 ಲ್ಯಾಪ್ 50 ಲ್ಯಾಪಲ್ಲಿ ಇಲ್ಲದೆ ಇರೋದು 2 ಲ್ಯಾಪಲ್ಲಿ ಬಂತು ಎಲ್ರಿಗೂ ಒಂದು ಇಂಟ್ರೆಸ್ಟ್. ಗಾದೆ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಪ್ರೇಕ್ಷಕರು ಬಯಸಿದ್ದು ರೋಚಕತೆ, ಪಿರೇಲಿ ಕೊಟ್ಟಿದ್ದು ರೋಚಕತೆ ಅಂತ ಹಾಗಾಯ್ತು ಕೊನೆಗೆ. ಸೈನ್ಸ್ನವ್ರಿಗೂ ಇದು ಪಂಕ್ಚರ್ ಆಗಿದ್ದರಿಂದ ಬೆನಿಫಿಟ್ ತಗೊಂಡಿದ್ದು ಫೆರಾರಿಯ ಚಾರ್ಲ್ಸ್ ಲೆಕ್ಲರ್ಕು ಮತ್ತೆ ರೆನೋವಿನ ಡ್ಯಾನಿಯಲ್ ರಿಕಾರ್ಡು ಹಾಗೂ ಲ್ಯಾಂಡೋ ನಾರಿಸು, ಎಸ್ಟೆಬಾನ್ ಒಕಾನ್, ಇವ್ರೆಲ್ಲರಿಗೂ ಒಂದೊಂದು ಜಾಗ ಸಿಗತ್ತೆ. ಸೈನ್ಸು ಹಾಗೂ ಬಾಟಾಸ್ ಅವರಿಬ್ಬರದು ಪಂಕ್ಚರ್ ಆಗಿದ್ದ ಕಾರಣದಿಂದ. ಸೊ ಪ್ರಶ್ನೆ ಇಲ್ಲಿ ಉದ್ಭವ ಆಗದೆ ಏನಂತ ಹೇಳಿದ್ರೆ, ಹ್ಯಾಮಿಲ್ಟನ್ ಆ ಸ್ಥಿತಿನಲ್ಲಿ ಇದ್ದಾಗ ಟೈರು, ಆಮೇಲೆ ಅವ್ರಿಗೂ ಮತ್ತೆ ಹಿಂದೆ ಇದ್ದಿದ್ದು ಬಾಟಾಸ್ ಆಗ್ಲಿ ಅಥವಾ ವೆರ್ಸ್ಟಾಪನ್ಗೂ ಅಷ್ಟು ಅಂತರ ಇರ್ಬೇಕಾದಾಗ ಅವರು ಒಂದ್ಸಲಿ ಪಿಟ್ ಮಾಡ್ಬೇಕಿತ್ತ? ಏನು ನಷ್ಟ ಆಗದೆ ಇರೋ ಒಂದು ಕ್ಷಣದಲ್ಲಿ ಅವ್ರದ್ದು ಪಂಕ್ಚರ್ ಆಗದೆ ಇರೋ ತರ ನೋಡ್ಕೊಳಕ್ಕೆ ಅವರು ಪಿಟ್ ಮಾಡ್ಬೇಕಿತ್ತ ಅಂತ. ಇದನ್ನ ಒಂಥರ ಡಬಲ್ ಎಡ್ಜ್ ಸೋರ್ಡ್ ಅಂತ ಹೇಳ್ಬೋದು. ಪಿಟ್ ಮಾಡಬೇಕೋ ಮಾಡಬಾರ್ದು ಅನ್ನೋದು ಅದು ರಿಸಲ್ಟ್ ಇಂದಾನೆ ಗೊತ್ತಾಗೋದು. ಹ್ಯಾಮಿಲ್ಟನ್ ಅವ್ರಿಗೆ ಇವಾಗ ಪಂಚರ್ ಆಯ್ತು ಅನ್ನೋ ಮಾತ್ರಕ್ಕೆ ನಾವು ಹೇಳ್ಬೋದು ಪಿಟ್ ಮಾಡಬೇಕಿತ್ತು ಅಂತ. ಬಟ್ ಟ್ರ್ಯಾಕ್ ಪೊಸಿಷನ್ ಇರೋವಾಗ ಅವ್ರಿಗೆ ಏನೋ ಪ್ರಾಬ್ಲಮ್ಸ್ ಕಾಣಿಸ್ತಾ ಇರಲಿಲ್ಲ. ನಾನು ಮುಂಚೆನೆ ಹೇಳ್ದಂಗೆ ಅವರು ಸ್ವಲ್ಪ ಪ್ರಿಸರ್ವ್ ಮಾಡ್ಕೋತಾ ಇದ್ರು ಟೈರ್ಸ್ನ. ಏನಾಗ್ತಿತ್ತು ಅಂದರೆ ಅವರು ಬಾಟಾಸ್ ಅವ್ರು ಪುಷ್ ಮಾಡಿದಾಗ ಮಾತ್ರ ಒಂದು 2 ಲ್ಯಾಪ್ ಅವರು ಫಾಸ್ಟೆಸ್ಟ್ ಲ್ಯಾಪ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಅವರು ಪ್ರಿಸರ್ವ್ ಮಾಡ್ಕೋತಾ ಇದ್ರು ಟೈರ್ಸ್ನ. ಸೊ ಬಹುಶಃ ಆ ಕಾರಣದಿಂದಾಗಿ ಅವರು ಆ ಡಿಸಿಷನ್ ತಗೊಳ್ಳಿಲ್ಲ ಪಿಟ್ ಮಾಡೋದಕ್ಕೆ. ಇನ್ನೊಂದು ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲೂ ಬಂದಿದ್ದೇನಂತ ಹೇಳಿದ್ರೆ, ಈಗ ಮ್ಯಾಕ್ಸ್ ವೆರ್ಸ್ಟಾಪನ್ ಅವರು ಬಾಟಾಸ್ ಪಂಕ್ಚರ್ ಆಗಿದ್ ನೋಡ್ಬಿಟ್ಟು ಮುನ್ನೆಚ್ಚರಿಕೆ ವಹಿಸೋ ತರ ಅವರು ಒಂದು ಪಿಟ್ ಸ್ಟಾಪ್ ಮಾಡ್ಕೋತಾರೆ ರೆಡ್ ಬುಲ್ ಟೀಮ್ನವರು. ಇದು ಮಾಡದೇ ಇದ್ದಿದ್ರೆ ಅವರು ಹ್ಯಾಮಿಲ್ಟನ್ಗೆ ಇನ್ನೂ ಹತ್ರ ಇರ್ತಿದ್ರು. ಸೊ ಹ್ಯಾಮಿಲ್ಟನ್ ಪಂಕ್ಚರ್ ಆದಾಗ ಬಹುಶಃ ಅವರು ಗೆದ್ದು ಬಿಡ್ಬೋದಿತ್ತೇನೋ ಹ್ಯಾಮಿಲ್ಟನ್ ಓವರ್ಟೇಕ್ ಮಾಡಿಬಿಟ್ಟು. ಸೊ ರೆಡ್ ಬುಲ್ನವ್ರು ಪಿಟ್ ಮಾಡ್ಬೇಕಾಗಿತ್ತ ಅಂತ ಇನ್ನೊಂದು ಪ್ರಶ್ನೆ. ಮಾಡದೇ ಇದ್ದಿದ್ರೆ ಅವ್ರು ಗೆಲ್ತಿದ್ರ? ಅವ್ರು ಮಾಡಿದ್ದು ಎಷ್ಟು ಸರಿ ಅಂತ. ಅಲ್ಲ, ಈಗ ನೀವೇ ಹೇಳಿದ್ರಿ ಮುನ್ನೆಚ್ಚರಿಕೆ ಅಂತ. ಯಾತಕ್ಕೆ ಅದನ್ನ ತಗೋತೀವಿ ನಾವು? ಏನೋ ತಪ್ಪುಗಳು ಸಂಭವಿಸ್ಬಾರ್ದು ಅಂತ. ಈಗ ಒಂದು ರೇಸ್ ಆದ್ಮೇಲೆ ಇದು ಮಾಡ್ಬೋದಿತ್ತ ಅಥವಾ ಮಾಡಬಾರ್ದಿತ್ತ ಅಂತಿರತ್ತೆ. ಒಂದ್ ವೇಳೆ ಅವರು ಪಿಟ್ ಮಾಡದೆ ವೆರ್ಸ್ಟಾಪನ್ ಅವರು ಇರೋ 2ನೇ ಸ್ಥಾನನೂ ಕಳೆದುಕೊಂಡು ಹಿಂದೆ ಉಳಿದಿದ್ರೆ, ಸೈನ್ಸ್ ಅಥವಾ ಹ್ಯಾಮಿಲ್ಟನ್ ಅವ್ರಿಗೆ ಆದಂಗೆ ಟೈರ್ ಪಂಚರ್ ಆಗಿದ್ರೆ ಬರೋ ಪಾಯಿಂಟ್ಸು ಬರ್ತಿರ್ಲಿಲ್ಲ. ಹಾಗಾಗಿ ರೆಡ್ ಬುಲ್ ಅವ್ರು ಮಾಡಿದ್ದು ಒಂದ್ ರೀತಿ ಸರಿ ಅನ್ನೋದು ನನ್ನ ಅಭಿಪ್ರಾಯ. ಐ ಥಿಂಕ್ ರೇಸ್ ಆದ್ಮೇಲೆ ಅವರು ಇನ್ನೊಂದು ಹೇಳ್ತಾರೆ, ನೀವು ಎಲ್ಲಾನು ಗಳಿಸ್ಬೇಕು ಅಂತ ನೋಡಿದ್ರೆ ಆತರ ಅನ್ಸುತ್ತೆ ನಿಮ್ಗೆ. ಬಟ್ ನೀವು ನೋಡಿದ್ರೆ ಈಗ ಬಾಟಾಸ್ ಪಂಕ್ಚರ್ ಆಗಿದ್ರಿಂದ ನಾವು ಒಂದು ಸ್ಥಾನ ಪಡ್ಕೊಂಡ್ವಿ.
ಅದು ಇನ್ನೂ ಹೆಚ್ಚು ಪಡ್ಕೋಬಹುದಿತ್ತೇನೋ ಅನ್ನೋದು ದುರಾಸೆ ಆಗ್ಬೋದು. ಈಗ ವಿ ಆರ್ ಹ್ಯಾಪಿ ವಿತ್ ಸೆಕೆಂಡ್ ಅಂತ ಹೇಳ್ತಾರೆ, 2ನೇ ಸ್ಥಾನದಲ್ಲಿ ನಾವು ಖುಷಿಯಾಗಿದ್ದೀವಿ ಅಂತ ಮ್ಯಾಕ್ಸ್ ವರ್ಸ್ಟಾಪನ್ ಹೇಳ್ತಾರೆ. ಅಫ್ಕೋರ್ಸ್ ಪ್ರತಿಯೊಬ್ಬರು ರೇಸರು ಗೆಲ್ಲೋದಕ್ಕೆ ಓಡಿಸೋದು, ಬಟ್ ಅವ್ರಿಗೆ ಗೆದ್ದಿದ್ದು ಒಂದು ಪೇಸ್ನಲ್ಲಿ ಸೆಕೆಂಡ್ ಒಳ್ಳೆ ರಿಸಲ್ಟು ಅಂತ ಅವ್ರ ಅಭಿಪ್ರಾಯ ಇತ್ತು. ಈ ಎಲ್ಲ ಒಂದು ಪಂಕ್ಚರಿಂದ ಆಗಲಿ ಅಥವಾ ಬೇರೆ ಬೇರೆ ಕಾರಣದಿಂದ ಫೆರಾರಿಯ ಚಾರ್ಲ್ಸ್ ಲೆಕ್ಲರ್ಕ್ಗೆ ಈ ವರ್ಷದ 2ನೇ ಪೋಡಿಯಂ ಸಿಗತ್ತೆ. ಅವರು 3ನೇ ಸ್ಥಾನದಲ್ಲಿ ಫಿನಿಶ್ ಮಾಡ್ತಾರೆ. ಅದು ತುಂಬ ಅನ್ಎಕ್ಸ್ಪೆಕ್ಟೆಡ್ ಅನ್ಸುತ್ತೆ. ಯಾರೂ ಆ ಥರ ನಿರೀಕ್ಷೆ ಮಾಡಿರಲಿಲ್ಲ ಫೆರಾರಿನವರು ಪೋಡಿಯಂ ಫಿನಿಶ್ ಮಾಡ್ತಾರೆ ಅಂತ. ಬೇರೆ ಬೇರೆ ಕಾರಣ ಏನೇ ಇರ್ಬೋದು, ಬಟ್ ಅದು ಒಳ್ಳೆ ರಿಸಲ್ಟ್ ಫೆರಾರಿಗೆ, ಒಂದಿಷ್ಟು ಪಾಯಿಂಟ್ಸ್ ಬಂದಂಗೆ ಆಯಿತು. ದುರದೃಷ್ಟವಾಗಿ ಇನ್ನೊಂದು ಫೆರಾರಿನಲ್ಲಿ ಸೆಬಾಸ್ಟಿಯನ್ ವೆಟೆಲ್ ಅವರು ವಾರ ಪೂರ್ತಿ ಪೇಸ್ ಇರಲಿಲ್ಲ. ಕೊನೆಗೆ ಜಸ್ಟ್ ಬಾಟಸ್ ಪಿಟ್ ಮಾಡಿ ವಾಪಸ್ ಬಂದಿರೋ ಬಾಟಸ್ನ ಹಿಂದೆ ಇಟ್ಟು ಅವರು 10ನೇ ಸ್ಥಾನದಲ್ಲಿ ಬಂದು ಕಡೆ ಪಾಯಿಂಟ್ನ ಗೆಲ್ತಾರೆ. ಈ ಲೆಕ್ಲರ್ಕ್ ಡ್ರೈವ್ ಇಂದ ಏನ್ ಕಲಿಬೇಕು ಅಂದ್ರೆ ಕೊನೆವರೆಗೂ ಗಿವ್ ಅಪ್ ಮಾಡಬಾರ್ದು ಅಂತ. ಏನ್ ಬೇಕಾದ್ರೂ ಆಗ್ಬಹುದು ರೇಸಲ್ಲಿ, ನಮ್ಮ ರೇಸ್ನ ನಾವು ಕರೆಕ್ಟ್ ಆಗಿ ಓಡಿಸ್ಬೇಕು. ಒಂದು ಸಾಲಿಡ್ ಡ್ರೈವ್, ಒಂದು ಸಾಲಿಡ್ ಪರ್ಫಾರ್ಮೆನ್ಸ್, ಯಾವುದೇ ಪೊಸಿಷನ್ ಅಲ್ಲಿ ಇದ್ರು ಆ ಪೊಸಿಷನ್ ತಕ್ಕ ಹಾಗೆ ಒಂದು ಸಾಲಿಡ್ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ ಕಲ್ತ್ಕೋಬೇಕಾಗಿ ಬಂತದ್ದು. ನಮ್ ತಲೆ ಬಗ್ಸಿ ನಾವು ನಮ್ ರೇಸ್ ಇದ್ ಮಾಡಿದ್ರೆ ಬೇರೆಯವ್ರದ್ದು ಯಾವ ಸ್ಥಿತಿಲಿ ಇರುತ್ತೆ ಅವ್ರ ಟೈರ್ಸ್ ಅಥವಾ ಅವ್ರಿಗೆ ಏನ್ ಇಶ್ಯೂ ಇರುತ್ತೆ ಯಾವತ್ತೂ ಹೇಳಕ್ಕಾಗಲ್ಲ. ಹೌದು. ಡ್ಯಾನಿಯಲ್ ರಿಕಾರ್ಡೋ, ರೆನೋವಿನ ಡ್ಯಾನಿಯಲ್ ರಿಕಾರ್ಡೋನವ್ರಿಗೆ 4ನೇ ಸ್ಥಾನದಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ಹ್ಯಾಮಿಲ್ಟನ್ ಅವರು ಬ್ರಿಟಿಷ್ ಗ್ರ್ಯಾಂಡ್ ಪ್ರಿನ ಎದ್ದು ಬಿದ್ದು ಗೆದ್ದು ಕಡೆಗೆ ಒಂದಿಷ್ಟು ರೆಕಾರ್ಡ್ಸ್ ನ ಬ್ರೇಕ್ ಮಾಡ್ತಾರೆ. ಯಾವ ರೆಕಾರ್ಡ್ಸ್ ನ ಬ್ರೇಕ್ ಮಾಡಿದ್ದಾರೆ? ಹ್ಯಾಮಿಲ್ಟನ್ ಅವರು ಈ ವಾರಾಂತ್ಯದಲ್ಲಿ 2 ಒಳ್ಳೆ ರೆಕಾರ್ಡ್ಗಳನ್ನ ಬೀಟ್ ಮಾಡ್ತಾರೆ. ಒಂದು ಹೋಮ್ ಪೋಲ್ ಪೊಸಿಷನ್ಸ್ ಅಂತ, ಅದು ಮೊದಲು ಆರ್ಯಟನ್ ಸೆನ್ನಾ ಅವ್ರ ಹೆಸರಲ್ಲಿತ್ತು. ಬ್ರೆಜಿಲ್ ಅವರು 6 ಸಲ ಹೋಮ್ ಪೋಲ್ ಪೊಸಿಷನ್ ಪಡೆದಿರ್ತಾರೆ. ಅದೇ ಈ ಸಲ ಹ್ಯಾಮಿಲ್ಟನ್ ಅವರು ತಮ್ಮ ತವರು ವಾತಾವರಣ ಅಂದ್ರೆ ಹೋಮ್ ಅಂತ ಏನ್ ಕರೀತಾರೆ, ಅಲ್ಲಿ 7ನೇ ಸಲ ಪೋಲ್ ಪೊಸಿಷನ್ ತಗೊಳ್ಳೋದ್ ಮೂಲಕ ಪ್ರಥಮ ವ್ಯಕ್ತಿ 7 ಪೋಲ್ ಪೊಸಿಷನ್ಗೆ ಅಂತ ಅದೊಂದು ರೆಕಾರ್ಡ್ ಮಾಡ್ತಾರೆ. ಹ್ಯಾಮಿಲ್ಟನ್ ಅವರು ಇವತ್ತು 7ನೇ ಬಾರಿ ಸಿಲ್ವರ್ ಸ್ಟೋನ್ ನಲ್ಲಿ ರೇಸ್ ಗೆಲ್ಲೋ ಮುಖಾಂತರ ಆಲನ್ ಪ್ರೋಸ್ಟ್ ಅವರ ಹೆಸರಲ್ಲಿ ಇದ್ದ ಹೋಮ್ ವಿನ್ಸ್ ಅಂದ್ರೆ ತವರು ನೆಲದಲ್ಲಿ ಆಲನ್ ಪ್ರೋಸ್ಟ್ ಅವರು 6 ಸಲ ಗೆದ್ದಿದ್ರು. ಈ ಸಲ ಈ ರೇಸ್ ಗೆಲ್ಲೋ ಮುಖಾಂತರ ಲೂಯಿಸ್ ಹ್ಯಾಮಿಲ್ಟನ್ ಅವರು 7 ಬಾರಿ ತವರು ನೆಲದಲ್ಲಿ ರೇಸ್ ಗೆದ್ದು ಒಂದು ಹೊಸ ದಾಖಲೆ ಬರೆದಿದ್ದಾರೆ. ಈ ವಾರದ ಮತ್ತೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂತ ಹೇಳಿದ್ರೆ, ಈ ವೀಕೆಂಡು ನೆಟ್ಫ್ಲಿಕ್ಸ್ ಡ್ರೈವ್ ಟು ಸರ್ವೈವ್ ಸೀರೀಸ್ ತಂಡ ಹಾಸ್ನ ಕವರ್ ಮಾಡ್ತಿದ್ರು ಬ್ರಿಟಿಷ್ ಗ್ರ್ಯಾಂಡ್ ಪ್ರಿನಲ್ಲಿ. ಸೊ ಹಾಸ್ದು ಅಫ್ಕೋರ್ಸ್ ಕೆಲವು ನೋಟಬಲ್ ಇನ್ಸಿಡೆಂಟ್ಸ್ ಆಯಿತು. ಮ್ಯಾಗ್ನೂಸನ್ ಫಸ್ಟ್ ಲ್ಯಾಪ್ನಲ್ಲೇ ಆಕ್ಸಿಡೆಂಟ್ ಆಗಿದ್ದು, ಕ್ರ್ಯಾಶ್ ಆಗಿದ್ದಾಗಲಿ, ಅಥವಾ ಗ್ರೋಜಾನ್ ಅವರು ಆಲ್ಮೋಸ್ಟ್ ಪೆನಲ್ಟಿ ಹಂತಕ್ಕೆ ಬಂದಿದ್ದಾಗಲಿ. ಬಟ್ ಅದು ಬಿಟ್ಟು ಇನ್ನೇನು ಕವರ್ ಮಾಡ್ತಾರೋ ಅಂತ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಈ ರೇಸ್ನಲ್ಲಿ ಹಾಸ್ನ ಕವರ್ ಮಾಡ್ತಿದ್ರು. ಸೊ ಈ ವಾರದ ರೋಚಕ ಬ್ರಿಟಿಷ್ ಗ್ರ್ಯಾಂಡ್ ಪ್ರಿ ನಂತರ ಮುಂದಿನ ವಾರನೂ ಅದೇ ವೆನ್ಯೂ ಸಿಲ್ವರ್ ಸ್ಟೋನ್ ಟ್ರ್ಯಾಕ್ನಲ್ಲೇ ಮತ್ತೊಂದು ರೇಸ್ ನಡೆಯಲಿದೆ. ಅದರ ಹೆಸರು ಚೇಂಜ್ ಮಾಡಿದ್ದಾರೆ. ಫಾರ್ಮುಲಾ 1ನ 70ನೇ ಆ್ಯನಿವರ್ಸರಿ ಗ್ರ್ಯಾಂಡ್ ಪ್ರಿ ಅಂತ ಅದನ್ನು ಕರೀತಿದ್ದಾರೆ. ಒಂದೇ ಟ್ರ್ಯಾಕ್ನಲ್ಲಿ ನಡೆದ್ರೂ ಕೂಡ ಮೇನ್ ವ್ಯತ್ಯಾಸ ಏನಿರೋದು ಈ ವಾರಕ್ಕೂ ನೆಕ್ಸ್ಟ್ ರೇಸ್ಗೂ ಅಂತ ಹೇಳಿದ್ರೆ, ಪಿರೆಲಿನವರು ಪ್ರತಿ ವಾರ 3 ಥರದ ಒಂದು ಡ್ರೈ ವೆದರ್ ಟೈರ್ಸ್ನ ತರ್ತಾರೆ. ಅವರು ಪ್ರತಿಯೊಂದು ರೇಸ್ಗೂ ಇದೇ ಕಾಂಪೌಂಡ್ ಟೈರ್ಸ್ ತರ್ತಾರೆ ಅಂತ ಇಲ್ಲ. ಹೆಸರಿಗೆ ಅವರು ಸಾಫ್ಟ್, ಮೀಡಿಯಮು, ಹಾರ್ಡು ಅಂತ ಕರೀತಾರೆ, ಬಟ್ ಅದರಲ್ಲೇ ವ್ಯತ್ಯಾಸ ಇರುತ್ತೆ. ಸೊ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂತ ಹೇಳಿದ್ರೆ, ಈ ರೇಸ್ಗೂ ಮತ್ತೆ ಮುಂದೆ ನಡೆಯೋ ಒಂದು 70th ಆ್ಯನಿವರ್ಸರಿ ರೇಸ್ಗೂ ಪಿರೆಲಿನವರು ಬೇರೆ ಬೇರೆ ಟೈರ್ಸ್ ತರ್ತಿದ್ದಾರೆ. ಆ ಸೆಟ್ ಆಫ್ ಟೈರ್ಸು ಬೇರೆ ಇದೆ. ಈ ವಾರ ಸ್ವಲ್ಪ ಬಿಸಿಲಿತ್ತು, ತಾಪಮಾನ ಎಲ್ಲ ಹೆಚ್ಚಿತ್ತು. ಅಂತ ಪರಿಸ್ಥಿತಿನಲ್ಲಿ ನಾವು ಟೈರ್ ಫೇಲ್ಯೂರ್ಸ್ ಎಲ್ಲ ಕಂಡ್ವಿ. ಮುಂದಿನ ವಾರ ಪಿರೆಲಿನವರು ಪರಿಚಯಿಸ್ತಾ ಇರೋ ಟೈರ್ಸು ಇದಕ್ಕಿಂತ ಸಾಫ್ಟ್ ಆಗಿರುವಂಥದ್ದು. ಸೊ ಇನ್ನೂ ಬೇಗ ಸವಿಯುವಂಥದ್ದು, ಇನ್ನೂ ಹೆಚ್ಚು ತೊಂದರೆಗಳನ್ನ ಉಂಟು ಮಾಡ್ಬೋದು ಅಂತ ಒಂದು ನಿರೀಕ್ಷೆ ಇದೆ. ಸೊ ಪಿರೆಲಿನವರು ಈ ವಾರಕ್ಕೂ ಮುಂದಿನ ವಾರಕ್ಕೂ ಮಧ್ಯ ಸ್ವಲ್ಪ ಏನಕ್ಕೆ ಈ ಥರ ಎಲ್ಲ ಫೇಲ್ಯೂರ್ಸ್ ಆಯಿತು ಅಂತೆಲ್ಲ ಅವರು ತನಿಖೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಮುಂದಿನ ವಾರ ಪಿರೆಲಿನವರು ಏನು ಚೇಂಜ್ ಮಾಡ್ತಾರೆ, ಟೈರ್ಸು ಹೇಗೆ ನಡ್ಕೊಳ್ಳುತ್ತೆ ಅಂತೆಲ್ಲ ನಾವು ನೋಡ್ತೀವಿ. ಇದೇ ವಾರದ ಥರ ಒಂದು ರೋಚಕತೆ, ಒಂದು ಸ್ಟ್ರಾಟಜಿನಲ್ಲಿ ಒಂದು ಬದಲಾವಣೆ ಇದೆಲ್ಲ ಇದ್ದರೆ ಮುಂದಿನ ವಾರನೂ ನಾವು ಎಕ್ಸೈಟಿಂಗ್ ಆಗಿರೋ ಒಂದು ರೇಸ್ ನೋಡ್ಬೋದು ಅಂತ ಅನಿಸುತ್ತೆ. ನಾವು ಮಿಂಚಿನ ಆಟದಲ್ಲಿ ಮತ್ತೆ ಸೇರ್ತೀವಿ 70th ಆ್ಯನಿವರ್ಸರಿ
ಫಾರ್ಮುಲಾ 1 ಗ್ರ್ಯಾಂಡ್ ಪ್ರಿ ಬಗ್ಗೆ ಮಾತಾಡೋಕ್ಕೋಸ್ಕರ. ಈ ಎಪಿಸೋಡಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ನಿಮ್ಮಿಬ್ಬರಿಗೂ ತುಂಬ ಥ್ಯಾಂಕ್ಸ್. ಮುಂದಿನ ವಾರ ಸಿಗೋಣ. ಸಿಗೋಣ Thank you. ಸುಹಾಸ್, ಮತ್ತೆ ಸಿಗೋಣ ವರುಣ್. ಥ್ಯಾಂಕ್ ಯು ಸರ್.